ದೇವರು ನಾನು ನೀವು ಹಗಲಿರುಳು ಆತನ ವಾಕ್ಯವನ್ನು ಧ್ಯಾನ ಮಾಡಬೇಕಂತ ಹೇಳಿ ಇಷ್ಟಪಡ್ತಾರೆ. ಆದರೆ ನಮ್ಮಲ್ಲಿ ಅನೇಕರು ಯಾವ ರೀತಿಯಾಗಿರ್ತಾರೆ ಅಂತಂದರೆ, ಆ ದೇವರ ವಾಕ್ಯವನ್ನು ಆ ರೀತಿಯಾಗಿ ಹಗಲಿರುಳು ಧ್ಯಾನ ಮಾಡುವುದರ ವಿಷಯದಲ್ಲಿ ನಂಬಿಗಸ್ತರಾಗಿ ಇರೋದಿಲ್ಲ. ಜನಗಳು ವಾಕ್ಯವನ್ನು ಸರಿಯಾಗಿ ಓದೋದಿಲ್ಲ. ಕೆಲವರು ಏನು ಮಾಡ್ತಾರೆ ಅಂತಂದರೆ, ಒಂದು 4 ದಿವಸ ಓದ್ತಾರೆ, ಆಮೇಲೆ ಇನ್ನೂ ಒಂದಷ್ಟು ದಿವಸ ಓದೋದಿಲ್ಲ. ತಿರ್ಗಿ ಆಮೇಲೆ ಯಾವಾಗಲೂ ಇನ್ನೊಂದು 4 ದಿವಸ ಓದ್ತಾರೆ, ಆಮೇಲೆ ಇನ್ನೂ ಒಂದಷ್ಟು ದಿವಸ ಓದೋದಿಲ್ಲ. ಹಿಂಗೆ ಏನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಯಾರಾದರೂ ಒಂದು 2 ದಿವಸ ಊಟ ಮಾಡೋದು, ಆಮೇಲೆ ಒಂದಷ್ಟು ದಿವಸ ಊಟ ಮಾಡ್ತಿರೋದು, ತಿರ್ಗಿ ಆಮೇಲೆ ಒಂದು 2 ದಿವಸ ಊಟ ಮಾಡೋದು, ತಿರ್ಗಿ ಆಮೇಲೆ ಒಂದಷ್ಟು ದಿವಸ ಊಟ ಮಾಡ್ತಿರೋದು, ಈ ಥರ ಇರ್ತಾರಾ? ಯಾರು ಸಹ ಒಂದು 2 ದಿವಸ ಊಟ ಮಾಡಿ ಆಮೇಲೆ ಒಂದಷ್ಟು ದಿವಸ ಸುಮ್ಮನೆ ಆಗ್ಬಿಟ್ಟು ಆಮೇಲೆ ಯಾವಾಗಲೂ ಅಯ್ಯೋ ನಾವು ಊಟನೇ ಮಾಡ್ತಾ ಇಲ್ವಲ್ಲ ಅಂತ ಜ್ಞಾಪಕ ಬಂದು ತಿರ್ಗಿ ಆಮೇಲೆ ಒಂದು 2 ದಿವಸ ಊಟ ಮಾಡಿ ತಿರ್ಗಿ ಊಟ ಮಾಡೋದು ಮರ್ತೋಗ್ಬಿಟ್ಟು ಇನ್ನೊಂದಷ್ಟು ದಿವಸ ಸುಮ್ಮನೆ ಇದ್ಬಿಟ್ಟು ಆಮೇಲೆ ಅಯ್ಯೋ ನಾವು ಊಟನೇ ಮಾಡ್ತಾ ಇಲ್ವಲ್ಲ ಅನ್ನೋ ಮತ್ತೆ ಊಟ ಮಾಡ್ತಾರಾ? ಪ್ರತಿಯೊಬ್ಬರು ಸಹ ಪ್ರತಿದಿನ 3 ಹೊತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತಾರೆ. ಯಾರು ಸಹ ಊಟವನ್ನು ತಪ್ಪಿಸೋದಕ್ಕೆ ಹೋಗೋದಿಲ್ಲ. ಆಗ ಪ್ರತಿ ದಿವಸ 3 ಹೊತ್ತು ಸರಿಯಾಗಿ ಮನುಷ್ಯರು ಊಟ ಮಾಡ್ತಾರೆ. ಆದರೆ ಪ್ರತಿದಿನ ದೇವರ ವಾಕ್ಯವನ್ನು ಯಾಕೆ ಓದೋದಿಲ್ಲ? ಆದರೆ ಆ ರೀತಿಯಾಗಿ ನಾವು ಮಾಡಬಾರ್ದು. ನಾವು ಕ್ರಮವಾಗಿ ಯಾವ ಥರ ಪ್ರತಿ ದಿವಸ 3 ಹೊತ್ತು ಊಟ ಮಾಡ್ತೀವೋ ಕ್ರಮವಾಗಿ ದೇವರ ವಾಕ್ಯವನ್ನು ಯಾವಾಗಲೂ ನಾವು ಓದುವಂಥವர்களಾಗಿ ಇರಬೇಕು. ಇವತ್ತು ನೀವು ಯಾವ ಥರ ಇದ್ದೀರಾ ಅನ್ನೋದನ್ನು ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಪ್ರತಿ ದಿವಸ ನೀವು ದೇವರ ವಾಕ್ಯವನ್ನು ಓದುವಂಥವರಾಗಿದ್ದೀರಾ? ನಿಮ್ಮ ದೇವರ ವಾಕ್ಯವನ್ನು ಓದುವಂಥ ಒಂದು ಅನುಭವ ಯಾವ ರೀತಿಯಾಗಿದೆ? ಒಂದು ಸ್ವಲ್ಪ ದಿವಸ ಓದೋದು, ಒಂದಷ್ಟು ದಿವಸ ಓದ್ದಿರ ಇರೋದು, ಮತ್ತೆ ಒಂದು ಸ್ವಲ್ಪ ದಿವಸ ಓದೋದು, ಈ ಥರ ಮಾಡೋರಾಗಿದ್ದೀರಾ? ಪ್ರತಿ ದಿವಸ ದೇವರ ವಾಕ್ಯವನ್ನು ಓದೋರಾಗಿದ್ದೀರಾ? ಒಂದು ಕ್ಷಣ ನಿಮ್ಮ ಬಗ್ಗೆ ಯೋಚನೆ ಮಾಡಿ ನೋಡಿ. ಆಗ ಒಂದು ಗುಂಪು ಜನ ಯಾವ ಥರ ಇರ್ತಾರೆ ಅಂತಂದರೆ, ಒಂದು ಸ್ವಲ್ಪ ದಿವಸ ಓದ್ತಾರೆ, ಒಂದಷ್ಟು ದಿವಸ ಓದಲ್ಲ, ಒಂದು ಸ್ವಲ್ಪ ದಿವಸ ಓದ್ತಾರೆ, ಒಂದಷ್ಟು ದಿವಸ ಓದಲ್ಲ, ಈ ಥರ ಇರ್ತಾರೆ. ಆದರೆ ಇನ್ನೊಂದು ಗುಂಪು ಜನ ಇದ್ದಾರೆ. ಇವರು ಎಂಥವ್ರು ಅಂತಂದರೆ, ಇವರು ಬೈಬಲ್ ಓದೋದೇ ಇಲ್ಲ. ಬೇರೆಯವರಾದರೂ ಒಂದು ಸ್ವಲ್ಪ ಪರವಾಗಿಲ್ಲ, ಒಂದು 2 ದಿವಸನಾದರೂ ಓದಿ ಇನ್ನೊಂದಷ್ಟು ದಿವಸ ಓದಿದ್ರೆ ಮತ್ತೆ ಒಂದು 2 ದಿವಸನಾದರೂ ಓದ್ತಾರೆ. ಆದರೆ ಇನ್ನೊಂದು ಗುಂಪು ಜನ ಹೆಂಗೆ ಅಂತಂದರೆ, ಅವರು ಬೈಬಲ್ನ ಓದೋದೇ ಇಲ್ಲ. ಬೈಬಲ್ ಏನು ಮಾಡ್ತಾರೆ ಅಂತಂದರೆ, ಈಗ ಮಡಿಸಿ ಮನೆಯಲ್ಲಿ ಟೇಬಲ್ ಮೇಲೆ ಇಟ್ಟಿರ್ತಾರೆ. ಪ್ರತಿ ಭಾನುವಾರ ಆರಾಧನೆ ಬರುವಾಗ ಆ ಟೇಬಲ್ ಮೇಲಿಂದ ಎತ್ಕೊಂಡು ಸ್ವಲ್ಪ ಧೂಳೆಲ್ಲ ಒರೆಸ್ಬಿಟ್ಟು ಚರ್ಚಿಗೆ ತೊಗೊಂಡ್ಬರ್ತಾರೆ. ತಿರ್ಗಿ ಚರ್ಚೆಲ್ಲ ಮುಗಿಸ್ಕೊಂಡು ಮತ್ತೆ ಬೈಬಲ್ ತೊಗೊಂಡೋಗ್ಬಿಟ್ಟು ತಿರ್ಗಿ ಅದೇ ಜಾಗದಲ್ಲಿ ಇಟ್ಬಿಡ್ತಾರೆ. ತಿರ್ಗಿ ಇದನ್ನು ಮುಟ್ಟೋದು ಯಾವಾಗ ಅಂತಂದರೆ ಮುಂದಿನ ಭಾನುವಾರ ಮಾತ್ರ. ಚರ್ಚ್ಗೆ ಹೋಗ್ಬೇಕಲ್ಲ, ಚರ್ಚ್ಗೆ ಹೋಗ್ಬೇಕಾಗಿರೋ ಮಾತ್ರ ಅದು ಮುಟ್ಟೋದು. ಅಲ್ಲಿಗಂಟ ಅದು ಅಲ್ಲೇ ಇರುತ್ತೆ. ಬೈಬಲ್ನ ಓದೋದೇ ಇಲ್ಲ. ಮತ್ತು ಇನ್ನೊಂದು ಅವ್ರೇನು ಮಾಡ್ತಾರೆ ಅಂತಂದರೆ, ಬೈಬಲ್ನ ತಗೊಂಡು ಚರ್ಚಿಗೆ ಬಂದುಬಿಟ್ಟು ಬೈಬಲ್ನ ಹಿಂಗೆ ಕೈಯಲ್ಲಿ ಇಟ್ಕೊಂಡು ಕೂತಿರ್ತಾರೆ. ಇಲ್ಲ ಅಂತಂದರೆ ಪಕ್ಕದಲ್ಲಿ ಚೇರ್ ಇದೆ ಅಂತಂದರೆ ಚೇರ್ ಮೇಲೆ ಇಟ್ಟಿರ್ತಾರೆ. ಚರ್ಚಿಗೆ ಬೈಬಲ್ ತೊಗೊಂಬಂದು ಬೈಬಲ್ನ ತೆಗೆದು ಅದನ್ನು ನೋಡೋದೇ ಇಲ್ಲ. ಮನೆಯವಾಗಲೂ ಸಹ ಯಾವತ್ತೂ ಬೈಬಲ್ ತೊಗೊಂಡು ತೆಗೆದು ಓದೋದಿಲ್ಲ. ಕನಿಷ್ಠ ಪಕ್ಷ ಚರ್ಚಿಗೆ ಬಂದಮೇಲೆ ಆದರೂ ಕೂಡ ಚರ್ಚಲ್ಲಾದರೂ ಒಂದು ಸ್ವಲ್ಪ ತೆಗೆದು ವಾಕ್ಯ ನೋಡೋಣ ಅಂತ ಅದು ಕೂಡ ಮಾಡೋದಿಲ್ಲ. ಈಗ ಮನುಷ್ಯರು ಸುಮ್ಮನೆ ಇರ್ತಾರೆ. ಇವತ್ತು ಈ ವಾಕ್ಯ ನೀವು ಕೇಳುವಾಗ ನೀವೇನು ಮಾಡ್ತಾ ಇದ್ದೀರಾ ಯೋಚನೆ ಮಾಡಿ. ನಿಮ್ಮ ಬೈಬಲ್ ಎಲ್ಲಿದೆ? ನಿಮ್ಮ ಬೈಬಲ್ ಮಡಿಸಿ ಕೈಯಲ್ಲಿ ಇಟ್ಟಿದ್ದೀರಾ? ಇಲ್ಲ ಪಕ್ಕದಲ್ಲಿ ಚೇರ್ ಮೇಲೆ ಇಟ್ಟಿದ್ದೀರಾ? ಇಲ್ಲ ವಾಕ್ಯವನ್ನು ತೆರೆದು ಅದನ್ನು ನೋಡ್ತಾ ಇದ್ದೀರಾ? ಯೋಚನೆ ಮಾಡಿ. ನೀವು ಯಾರು ಬೈಬಲೇ ತೆಗೆದಿಲ್ಲ. ಯಾಕೆ ತೆರೆದಿಲ್ಲ ಅಂದರೆ ನಾನು ಇನ್ನೂ ನಿಮ್ಮ ವಾಕ್ಯನೇ ಹೇಳಲಿಲ್ಲ, ಯಾವ ವಾಕ್ಯ ಅಂತ ಅಂದ್ಬಿಟ್ಟು. ಸರಿ, ನಾನು ಹೇಳ್ತೀನಿ, ಎಲ್ಲ ತೆಗಿರಿ. ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 20ನೇ ವಾಕ್ಯ. ಈ ವಾಕ್ಯದಲ್ಲಿ ಏನಿದೆ? ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ಈ ವಾಕ್ಯ ಹೇಳುವಂಥದ್ದು ನಂಬಿಗಸ್ತರು ಆಶೀರ್ವಾದ ಪೂರ್ಣನಾಗ್ತಾರೆ ಅಂತ ಹೇಳಿ. ಆಗ ನಾನು ನೀವು ನಂಬಿಗಸ್ತರಾಗಿರ್ಬೇಕು. ಆಗ ಕೆಲವರು ಏನು ಮಾಡ್ತಾರೆ ಅಂತಂದರೆ, ಚರ್ಚಿಗೆ ಬೈಬಲ್ ತಂದ್ಬಿಟ್ಟು ಅದನ್ನು ಮುಚ್ಚಿಬಿಟ್ಟು ಸುಮ್ಮನೆ ಕೂತಿರ್ತಾರೆ. ಒಂದು ಮುಚ್ಚಿ ಕೈಯಲ್ಲಿ ಇಟ್ಕೊಂಡಿರ್ತಾರೆ, ಇಲ್ಲ ಪಕ್ಕದಲ್ಲಿ ಚೇರಲ್ಲಿ ಇಟ್ಬಿಟ್ಟು ಕೂತ್ಕೊಂಡಿರ್ತಾರೆ. ವಾಕ್ಯ ಬೋಧನೆ ಮಾಡುವಂಥ ಸಮಯದಲ್ಲಿ ಯಾವ ವಾಕ್ಯ ಹೇಳ್ತಾ ಇದ್ದಾರೆ ಅಂತ ತೆಗೆದು ಅದನ್ನು ನೋಡುವಂಥ ಪ್ರಯತ್ನ ಮಾಡೋದಿಲ್ಲ. ಆದರೆ ನಾವು ಆ ಕಾರ್ಯವನ್ನು ಮಾಡಬಾರ್ದು. ಪ್ರತಿ ಸಾರಿ ಸಭೆಯಲ್ಲಿ ನಿಮಗೆ ವಾಕ್ಯ ಬೋಧನೆ ಮಾಡುವಾಗಲೂ ಸರಿ, ಒಂದು ವೇಳೆ ನೀವು ಬೇರೆ ಯಾವುದೇ ಕೂಟಗಳಲ್ಲಿ ಹೋಗಿ ಪಾಲ್ಗೊಂಡ್ರೂ ಸರಿ, ಅಲ್ಲಿ ನಿಮಗೆ ಯಾರಾದರೂ ಒಬ್ಬರು ದೇವರ ವಾಕ್ಯವನ್ನು ಬೋಧನೆ ಮಾಡ್ತಾ ಇದ್ದಾಗ ನೀವು ಬೈಬಲ್ ತೆರೆದು ಅಲ್ಲಿ ಯಾವ ವಾಕ್ಯವನ್ನು ಬೋಧನೆ ಮಾಡ್ತಾ ಇದ್ದಾರೆ ಆ ವಾಕ್ಯವನ್ನು ನೋಡುವಂಥವர்களಾಗಿ ಇರಬೇಕು. ಸುಮ್ಮನೆ ಬೈಬಲನ್ನು ಮುಚ್ಚಿಬಿಟ್ಟು ಕೈಯಲ್ಲಿ ಇಟ್ಕೊಂಡಿರೋದು, ಅವರು ಇಂಥ ಪುಸ್ತಕ, ಇಂಥ ಅಧ್ಯಾಯ, ಇಂಥ ವಾಕ್ಯ ಅಂತ ಹೇಳ್ತಾ ಇದ್ರು ಸಹ ಸುಮ್ಮನೆ ಕೂತಿರೋದು, ಇಲ್ಲ ಪಕ್ಕದಲ್ಲಿ ಇಟ್ಬಿಟ್ಟು ಬೈಬಲ್ನ ಸುಮ್ಮನೆ ಕೂತಿರೋವಂಥದ್ದು, ಈ ಥರ ಕೆಲಸವನ್ನು ಮಾಡಬಾರ್ದು. ಪ್ರತಿ ಸರಿ ವಾಕ್ಯವನ್ನು ಬೋಧನೆ ಮಾಡುವಾಗ ಆ ಪುಸ್ತಕ, ಆ ಅಧ್ಯಾಯ, ಆ ವಾಕ್ಯವನ್ನು ತೆರೆದು ಅದು ಬೋಧನೆ ಮಾಡುವಾಗ ಆ ವಾಕ್ಯವನ್ನು ನಾವು ಜೊತೆಯಾಗಿ ಓದುವಂಥವர்களಾಗಿ ಇರಬೇಕು. ಆದರೆ ಅನೇಕರು ಏನು ಮಾಡ್ತಾರೆ? ಇಂಥ ಕೆಲಸ ಮಾಡ್ತಾರೆ. ಬೈಬಲ್ನ ಚರ್ಚೆಗೆ ತರ್ತಾರೆ, ವಾಕ್ಯ ಬೋಧನೆ ಮಾಡುವಾಗ ಅದು ತೆರೆದು ಸಹ ನೋಡೋದಿಲ್ಲ. ಸುಮ್ಮನೆ ಹಂಗೆ ತಂದು ಮಡಿಸಿ ಇಟ್ಕೊಂಡಿದ್ದು ತಿರ್ಗಿ ಹಂಗೆ ತೊಗೊಂಡೋಗಿ ಮನೇಲಿ ಇಟ್ಬಿಟ್ಟು ಹಂಗೆ ಇರ್ತಾರೆ. ಆ ಬೈಬಲ್ನ ತೆರೆಯೋದಿಲ್ಲ, ಮನೇಲೂ ತೆರೆಯೋದಿಲ್ಲ, ಚರ್ಚಲ್ಲೂ ತೆರೆಯೋದಿಲ್ಲ.
ನೀವು ಬೈಬಲನ್ನು ತೆರೆಯಿರಿ, ನಿಮಗೆ ಬೇಕಾದ ಬಾಗಿಲುಗಳನ್ನು ದೇವರು ತೆರೀತಾರೆ. ಹಲ್ಲೆಲೂಯಾ. ಅದು ಎಲ್ಲಿವರೆಗೂ ನೀವು ಬೈಬಲನ್ನು ತೆರೆದು ವಾಕ್ಯವನ್ನು ನೋಡೋದಿಲ್ವೋ ಅಲ್ಲಿವರೆಗೂ ದೇವರು ನಿಮಗೆ ಮುಚ್ಚಿರೋ ಬಾಗಿಲು ತೆರೆದು ನೀವು ದೇವರ ಮಹಿಮೆನ ಕಾಣೋದಕ್ಕಾಗೋದಿಲ್ಲ. ಅದನ್ನು ವಾಕ್ಯ ಬೋಧನೆ ಮಾಡುವಂಥ ಸಮಯದಲ್ಲಿ ಬೈಬಲನ್ನು ತೆರೆದು ವಾಕ್ಯವನ್ನು ನೋಡುವಂಥವர்களಾಗಿರಬೇಕು. ಅದು ನಾವು ದೇವರ ವಾಕ್ಯಕ್ಕೆ ಕೊಡುವಂಥ ಗೌರವ. ಆದ್ದರಿಂದ ಇದುವರೆಗೂ ನೀವು ಏನು ಮಾಡ್ತಾ ಇದ್ರಿ ಅದು ಬಿಟ್ಬಿಡೋಣ. ಅದು ಮುಂದಕ್ಕೆ ನೀವು ಪ್ರತಿಯೊಬ್ಬರು ಏನು ಮಾಡಬೇಕು ಅಂತಂದರೆ, ಪ್ರತಿ ಸಾರಿ ವಾಕ್ಯ ಬೋಧನೆ ಮಾಡುವಾಗ ಇಲ್ಲೇ ಆದರೂ ಸರಿ, ಯಾವುದೇ ಕೂಟದಲ್ಲಾದರೂ ಸರಿ, ಬೈಬಲನ್ನು ಮುಚ್ಚಿ ಇಟ್ಟು ನೀವು ಕೂತ್ಕೊಂಡಿರಬೇಡಿ. ಅಥವಾ ಬೈಬಲನ್ನು ಪಕ್ಕದಲ್ಲಿ ಇಟ್ಟುಬಿಟ್ಟು ಸುಮ್ಮನೆ ಕೂತಿರಬೇಡಿ. ಪ್ರತಿ ಸಾರಿ ವಾಕ್ಯವನ್ನು ಬೋಧನೆ ಮಾಡುವಾಗಲೂ ಅದನ್ನು ತೆರೆದು ಯಾವ ವಾಕ್ಯವನ್ನು ಬೋಧನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿ ಅದನ್ನು ಓದುವಂಥವர்களಾಗಿ ನೀವು ಖಂಡಿತವಾಗ್ಲೂ ಕಾಣಿಸಬೇಕು. ಇನ್ನು ಕೆಲವ್ರಿಗೆ ಏನಂತಂದರೆ, ಆ ವಾಕ್ಯ ನಮ್ಗೆ ಚೆನ್ನಾಗಿ ಗೊತ್ತು, ಅದನ್ನ ತೆರೆದು ನೋಡೋದೇನು ಅಂತ ಕೆಲವರಿಗೆ ಭಾವನೆ. ನಮಗೆ ವಾಕ್ಯ ಚೆನ್ನಾಗಿ ಗೊತ್ತಿರ್ಬೋದು, ಚೆನ್ನಾಗಿ ಗೊತ್ತಿದ್ರೂ ಸಹ ನಾವು ತೆರೆದು ಅದನ್ನು ಓದಲೇಬೇಕು. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಏನಿದೆ? ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಈ ಥರ ವಾಕ್ಯ ಇದೆ. ಇದೇ ಥರ ಎಷ್ಟೋ ವಾಕ್ಯಗಳು ನಮಗೆ ಚೆನ್ನಾಗಿ ಪರಿಚಯ ಇರುತ್ತೆ. ಕೆಲವು ಸರಿ ವಾಕ್ಯ ಬೋಧನೆ ಮಾಡುವಾಗ ಜನಗಳೇನು ಅನ್ಕೊಳ್ತಾರೆ ಅಂತಂದರೆ, ಈ ಪುಸ್ತಕದಲ್ಲಿ ಇಂಥ ಅಧ್ಯಾಯ ಇಂಥ ವಾಕ್ಯ ನಮ್ಗೆ ಚೆನ್ನಾಗಿ ಗೊತ್ತು, ಅದು ತೆರೆದು ನೋಡೋದೇನು ಅಂತ ಅಂದ್ಕೊಳ್ತಾರೆ. ಆದರೆ ಆ ಥರ ಮಾಡಬಾರ್ದು. ನಮಗೆ ಚೆನ್ನಾಗಿ ಗೊತ್ತಿದ್ರೂ ಸಹ ನಾವು ತೆರೆಯಲೇಬೇಕು, ವಾಕ್ಯವನ್ನು ನೋಡಲೇಬೇಕು. ಅದನ್ನು ನಾವು ತಪ್ಪದೇ ಮಾಡುವಂಥವர்களಾಗಿ ಇರಬೇಕು. ಮತ್ತು ಇನ್ನೂ ಕೆಲವೊಂದ್ಸಲಿ ಏನಾಗುತ್ತೆ ಅಂತಂತಂದರೆ, ಕೆಲವೊಂದು ಪುಸ್ತಕ ವಾಕ್ಯ ಬೋಧನೆ ಮಾಡುವಂಥವ್ರು ಹೇಳುವಾಗ, ಇಂಥ ಒಂದು ಪುಸ್ತಕ, ಇಂಥ ಅಧ್ಯಾಯ, ಇಂಥ ವಾಕ್ಯ ನಾವು ತೆರೆದು ನೋಡೋಣ ಅಂತ ಹೇಳುವಾಗ ಕೆಲವರು ಅವಾಕಾಗ್ತಾರೆ, ಕೆಲವ್ರಿಗೆ ಆಶ್ಚರ್ಯ ಆಗುತ್ತೆ. ಏನಕ್ಕೆ ಅವಾಕ್ಕಾಗಿ ಆಶ್ಚರ್ಯ ಆಗ್ತಾರೆ ಅಂತಂದರೆ, ಇಂಥ ಪುಸ್ತಕ ಬೈಬಲಲ್ಲಿ ಇದೆಯಾ ಅಂತಂದ್ಬಿಟ್ಟು. ಉದಾಹರಣೆ ನಿಮ್ಗೆ ಹೇಳ್ತೀನಿ, ಮತ್ತಾಯ ಸುವಾರ್ತೆ ತೆರೆಯೋಣ ಅಂತಂದರೆ ನಮ್ಗೆ ಗೊತ್ತಾಗುತ್ತಾ ಇಲ್ವಾ? ಮತ್ತಾಯ ಸುವಾರ್ತೆ ಆದಿಕಾಂಡ ತೆಗೆಯೋಣ ಅಂತಂದರೆ, ಪ್ರಕಟಣೆ ತೆಗೆಯೋಣ ಅಂತಂದರೆ, ದಾನಿಯೇಲ ಪುಸ್ತಕ ತೆಗೆಯೋಣ ಅಂತಂದರೆ ಇದೆಲ್ಲ ಸಹಜವಾಗಿ ಗೊತ್ತಾಗ್ಬಿಡುತ್ತೆ. ನಾವು ಚಫನ್ಯ ಪುಸ್ತಕ ತೆಗೆಯೋಣ ಅಂತಂತಂದರೆ ಕೆಲವರಿಗೆ ಚಫನ್ಯ ಪುಸ್ತಕನ ಅದೆಲ್ಲಿದೆ ಬೈಬಲಲ್ಲಿ ಅಂತ ಕೆಲವರಿಗೆ ಡೌಟು. ನಹುಮ ಪುಸ್ತಕ ತೆಗೆಯೋಣ, ನಹುಮ ಪುಸ್ತಕನ ಇದ್ಯಾವುದು ಪುಸ್ತಕ ಎಲ್ಲಿದೆ ಅಂತ ಕೆಲವರಿಗೆ ಭಾವನೆ. ಇನ್ನು ಕೆಲವರು ಉಪದ್ಯ ಪುಸ್ತಕ ತೆಗೆಯೋಣ ಅಂತಾರೆ, ಉಪದ್ಯನ ಪುಸ್ತಕ ಇದೆಯಾ ಬೈಬಲಲ್ಲಿ ಅಂತ ಕೆಲವರು ಅನ್ಕೊಂತಾರೆ. ಆಗ ಉಪದ್ಯನೂ ಇದೆ, ನಹುಮನೂ ಇದೆ, ಚಫನ್ಯನೂ ಇದೆ, ಆದರೆ ಅದು ಇದೆ ಅಂತ ಅಂದ್ಬಿಟ್ಟು ಇವ್ರಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತಂದರೆ ಇವರು ಬೈಬಲನ್ನು ಓದೋದಿಲ್ಲ. ಕೆಲವೊಂದು ಪ್ರಸಿದ್ಧವಾದ ಪುಸ್ತಕಗಳು ಚೆನ್ನಾಗಿ ಪರಿಚಯ ಇರುತ್ತೆ, ಆದಿಕಾಂಡ, ಮತ್ತಾಯ, ಪ್ರಕಟಣೆ, ಇನ್ನೊಂದು. ಆದರೆ ಒಳಗಡೆ ಹೋಗಿ ಸಣ್ಣ ಸಣ್ಣ ಪುಸ್ತಕಗಳು ಅಲ್ಲೊಂದು ಇಲ್ಲೊಂದು ಇರುತ್ತೆ, ಅದು ಹೆಸರೇ ಇವ್ರಿಗೆ ಗೊತ್ತಿರೋದಿಲ್ಲ, ಇವರು ಓದಿರೋದು ಸಹ ಇಲ್ಲ. ಹೇಳಿದ್ರೆ ಅಯ್ಯೋ ಎಲ್ಲಿದೆಯಪ್ಪ ಇಂಥ ಪುಸ್ತಕ, ನಿಜವಾಗ್ಲೂ ಇಂಥ ಪುಸ್ತಕ ಇದೆ ಬೈಬಲಲ್ಲಿ ಅಂತ ಅವರೇ ಆಶ್ಚರ್ಯ ಪಡುವಂಥವರಾಗಿರ್ತಾರೆ. ಇನ್ನು ಕೆಲವು ಸಲ ಏನಾಗುತ್ತೆ ಅಂತಂದರೆ, ಯಾವುದೋ ಒಂದು ಪುಸ್ತಕ ಸೇವಕರು ವಾಕ್ಯ ಬೋಧನೆ ಮಾಡ್ತಾ ಇರೋಂಥವ್ರು ಇಂಥ ಒಂದು ಪುಸ್ತಕ, ಇಂಥ ಒಂದು ಅಧ್ಯಾಯ, ಇಂಥ ಒಂದು ವಾಕ್ಯ ತೆಗೆಯೋಣ ಅಂತ ಹೇಳ್ತಾರೆ. ಆಗ ಇವ್ರು ಏನು ಮಾಡ್ತಾರೆ ಅಂದರೆ ಬೈಬಲ್ ತೊಗೊತಾರೆ. ಯಾವ ಪುಸ್ತಕ? ಹೌದಾ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಹಿಂಗೆ ಹುಡುಕ್ತಾರೆ, ಒಂದಷ್ಟು ಹುಡುಕ್ತಾರೆ. ಎಲ್ಲಿ ಹುಡುಕ್ತಾರೆ? ಹಳೆ ಒಡಂಬಡಿಕೆ ಹುಡುಕ್ತಾರೆ, ಸಿಗೋದಿಲ್ಲ. ಆಮೇಲೆ ಯಾಕೋ ಇದು ಹಳೆ ಒಡಂಬಡಿಕೆ ಇಲ್ಲ ಅನಿಸುತ್ತೆ, ಹೊಸ ಒಡಂಬಡಿಕೆ ಇರ್ಬೋದು ಅಂತ ಈ ಕಡೆ ಹುಡುಕ್ತಾರೆ, ಇಲ್ಲಿದೆ ಅಂತ ಅಂದ್ಬಿಟ್ಟು. ಕೊನೆಗೆ ಎಲ್ಲೂ ಸಿಗಲ್ಲ. ಆಮೇಲೆ ಈ ಕಡೆನೂ ಸಿಗ್ತಾಯಿಲ್ಲ, ಈ ಕಡೆ ಸಿಗ್ತಾಯಿಲ್ಲ, ಯಾಕಡೆ ಸಿಗ್ತಾ ಇಲ್ವಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಅದು ಎಲ್ಲ ಪುಸ್ತಕ ಎಲ್ಲವೇನೋ ಇದು ಅಂತಂದ್ಬಿಟ್ಟು. ಏನಕ್ಕೆ ಹಿಂಗಾಗುತ್ತೆ ಅಂತಂತಂದರೆ, ಅವರು ವಾಕ್ಯವನ್ನು ಹೆಚ್ಚಾಗಿ ಓದುವಂಥವ್ರು ಅಲ್ಲ. ವಾಕ್ಯವನ್ನು ಹೆಚ್ಚಾಗಿ ಓದದವರಾಗಿರೋದ್ರಿಂದ ಯಾವ ಪುಸ್ತಕ ಎಲ್ಲಿದೆ ಅಂತ ಗೊತ್ತಿಲ್ಲ. ಈಗ ನೀವು ಮನೆಯಲ್ಲಿ ಅಡುಗೆ ಮಾಡ್ತೀರಾ, ಅಡುಗೆ ಮಾಡುವಂಥ ಹೆಂಗಸರಿಗೆ ಮನೆಯಲ್ಲಿ ಎಲ್ಲ ಸಾಮಾನು ಎಲ್ಲಿದೆ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಮೆಣಸಿನ್ಕಾಯಿ ಎಲ್ಲಿದೆ, ಖಾರದ ಪುಡಿ ಎಲ್ಲಿದೆ, ಉಪ್ಪು ಎಲ್ಲಿದೆ, ಸಕ್ಕರೆ ಎಲ್ಲಿದೆ, ಪ್ರತಿಯೊಂದು ಗೊತ್ತಿರುತ್ತೆ. ಇವಾಗ ಹೆಂಡತಿ ಹಾಲಲ್ಲಿ ಕೂತ್ಕೊಂಡು ಏನೋ ಕೆಲಸ ಮಾಡ್ತಾ ಇರ್ತಾರೆ. ಗಂಡನಿಗೆ ಹೋಗಪ್ಪ ಅಲ್ಲಾಗ ನಾನು ಡಬ್ಬ ತಗೊಂಬ ಅಂತಂದ್ರೆ ಗಂಡ ಹೋಗ್ತಾರೆ, ಎಲ್ಲಿದೆಯೋ ಗೊತ್ತಿಲ್ವಲ್ಲ, ಆ ಡಬ್ಬ ತೆಗಿ ಈ ಡಬ್ಬ ತೆಗಿ ಅಂತ 10 ಡಬ್ಬ ತೆಗಿತಾರೆ. ಹುಡುಕಿ ಕೊನೆಯಲ್ಲಿ ಇಲ್ಲೈತೆ ಅಂತ ತಗೊಂಡಿರ್ತಾರೆ. ಆಮೇಲೆ ಹೆಂಡತಿ ಹೋಗ್ತಾರಾ, ಏನ್ರಿ ಇದು ಎಲ್ಲ ಡಬ್ಬ ಇಂತ ಬಿಟ್ಟು ಅಂದರೆ, ಅದು ಹೇಳಿದ್ರೆ ಸಾಮಾನ್ಯ ಯಾರೋ ಬೇಕಂತ, ಅದಕ್ಕೆ ಹುಡುಕಿ ಇದ್ರ ಸಿಕ್ತು ಅಂತಂದರೆ ನಿನ್ನ ಕಳ್ಸಿದ್ನಲ್ಲ ನನಗೆ ಬುದ್ಧಿಲ್ಲ ಅಂತಂದರೆ. ಅವ್ರು ಹೆಂಡತಿಗೆ ಯಾವ ಸಾಮಾನು ಎಲ್ಲಿದೆ ಅಂತ ಟಕ್ಕಂತ ತೆಗಿತಾರೆ. ಅಲ್ಲಿ ಗಂಡ ಹೋಗಿ ತೆಗೆದ್ರೆ 10 ಡಬ್ಬ ತೆಗೆದಿರ್ತಾನೆ, ಯಾಕಂದರೆ ಯಾವ ಡಬ್ಬದಲ್ಲಿ ಏನಿದೆ ಅಂತ ಗಂಡನಿಗೆ ಗೊತ್ತಿಲ್ಲ. ಅದೇ ಥರ ಒಂದು ಪುಸ್ತಕ ಬೈಬಲ್ನಲ್ಲಿ ಎಲ್ಲಿದೆ ಅಂತ ಹೇಳಿದ ತಕ್ಷಣ ಅದು ಯಾರಿಗೆ ಗೊತ್ತಾಗುತ್ತೆ ಅಂತಂದರೆ, ಯಾವಾಗಲೂ ಬೈಬಲ್ ಓದೋರ್ಗೆ ಗೊತ್ತಾಗುತ್ತೆ. ಗಂಡ ಯಾವಾಗಲೂ ಅಡುಗೆ ಮನೆಗೆ ಹೋಗಲ್ಲ, ಅದರಿಂದ ಯಾವ ಡಬ್ಬ ಎಲ್ಲಿದೆ ಅಂತ ಗಂಡನಿಗೆ ಗೊತ್ತಿಲ್ಲ. ಆದರೆ ಹೆಂಡತಿ ಯಾವಾಗಲೂ ಇರ್ತಾಳೆ, ಅದರಿಂದ ಹೆಂಡತಿಗೆ ಯಾವ ಡಬ್ಬದಲ್ಲಿ ಏನಿದೆ ಅದು ಎಲ್ಲಿದೆ ಅನ್ನೋದು ಗೊತ್ತಿರುತ್ತೆ. ಅದೇ ಥರ ನೀವು ಚೆನ್ನಾಗಿ ವಾಕ್ಯ ಯಾವಾಗಲೂ ಓದೋಂಥವ್ರಾಗಿದ್ದರೆ ಯಾವ ಪುಸ್ತಕ ಎಲ್ಲಿದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ನಾವು ಯಾವಾಗಲೂ ಒಂದು ಸರಿ ತೆಗೆಯೋರಾಗಿದ್ದರೆ ಇದು ಯಾರೋ ಪುಸ್ತಕ ಎಲ್ಲಿದೆ ಅಂತಲೇ ಗೊತ್ತಿಲ್ವಲ್ಲಪ್ಪ, ಎಲ್ಲಪ್ಪ ಹುಡುಕೋದು ಅಂತ ಹಳೆ ಒಡಂಬಡಿಕೆ ಸ್ವಲ್ಪ ಹೊತ್ತು ಹುಡುಕು, ಹೊಸ ಒಡಂಬಡಿಕೆ ಸ್ವಲ್ಪ ಹೊತ್ತು ಹುಡುಕು,
ಅಂತ ಕೊನೆಗೆ ಎಲ್ಲೂ ಸಿಗಲಿಲ್ಲ ಅಂತ ಗೊಂದಲದಿಂದ ಕುತ್ಕೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಆಗ ನಾನು ನೀವು ಅಂಥ ಪರಿಸ್ಥಿತಿಗೆ ಒಳಗಾಗಬಾರ್ದು. ಆದರೆ ಒಂದು ವೇಳೆ ಯಾರೋ ಹೊಸದಾಗಿ ದೇವರನ್ನ ನಂಬಿ ಬಂದಿದ್ದಾರೆ, ಅವ್ರಿಗೆ ಈ ರೀತಿ ಆಗೋದು ಸಹಜ, ಅದು ತಪ್ಪಿಲ್ಲ. ಅವ್ರು ಹೊಸದಾಗಿ ದೇವರನ್ನ ನಂಬಿ ಬಂದಿರ್ತಾರೆ, ಆಗ ತಾನೇ ಬೈಬಲನ್ನು ಓದೋಕ್ಕೆ ಪ್ರಾರಂಭ ಮಾಡಿರ್ತಾರೆ. ಯಾವ ಪುಸ್ತಕ ಎಲ್ಲಿದೆ ಏನು ಎತ್ತ ಅವ್ರಿಗೆ ಗೊತ್ತಿರೋದಿಲ್ಲ. ಹೊಸದಾಗಿ ದೇವರನ್ನ ನಂಬಿ ಬಂದು ಬೈಬಲನ್ನು ಓದ್ತಾ ಇರೋಂಥವ್ರಿಗೆ ಅದು ಅನ್ವಯಿಸೋದಿಲ್ಲ. ಕೆಲವು ಸಲ ಕೆಲವರಿಗೆ ಓದು ಬರಹ ಅಷ್ಟು ಬರೋದಿಲ್ಲ, ಹೆಚ್ಚಿನ ವಿದ್ಯಾಭ್ಯಾಸ ಇರಲ್ಲ, ಚೆನ್ನಾಗಿ ಅವರಿಗೆ ಓದು ಬರಹ ಬರೋದಿಲ್ಲ, ಅಂಥವ್ರಿಗೂ ಕೂಡ ಅದು ಪರವಾಗಿಲ್ಲ. ಆದರೆ ಈಗ ನಮ್ಮ ರೀಸೆಂಟ್ ಜನ್ರೇಷನಲ್ಲಿ ಈಗಿರುವಂಥ ಸಂತತಿಯಲ್ಲಿ ಸಹಜವಾಗಿ ಎಲ್ಲರನ್ನೂ ಸ್ಕೂಲ್ಗೆ ಕಳಿಸಿರ್ತಾರೆ, ಎಲ್ಲರೂ ಕೂಡ ಸ್ಕೂಲ್ ಓದಿರ್ತಾರೆ. ಆವಾಗ ಪ್ರತಿಯೊಬ್ಬರು ಕೂಡ ಈ ಜನ್ರೇಷನ್ ಈ ಸಂತತಿಯಲ್ಲಿ ಓದೋದನ್ನು ಬರೆಯೋದನ್ನು ಚೆನ್ನಾಗಿ ಕಲ್ತಿರ್ತಾರೆ. ಆದರೆ ನಾವು ಸ್ವಲ್ಪ ಹಿಂದಕ್ಕೆ ಹೋದರೆ, ಒಂದು 20 ವರ್ಷ 30 ವರ್ಷ ಎಲ್ಲ ಹಿಂದಕ್ಕೆ ಹೋದರೆ, ಆವಾಗಿರುವಂಥ ಕಾಲಘಟ್ಟಗಳಲ್ಲಿ ಪ್ರತಿಯೊಬ್ಬರು ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ. ಇಲ್ಲಾಂದರೆ ಹೋದ್ರೂ ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಓದ್ಬಿಟ್ಟು ಬಿಟ್ಬಿಟ್ಟಿರೋರು. ಆಗ ಇಂಥವ್ರಿಗೆ ಏನಾಗುತ್ತೆ ಅಂತಂತಂದರೆ, ಸಾಧಾರಣವಾಗಿ ಚೆನ್ನಾಗಿ ವಿದ್ಯಾಭ್ಯಾಸ ಪಡೆದಿರೋ ರೀತಿಯಲ್ಲಿ ಓದೋದಕ್ಕೆ ಆಗಲ್ಲ. ಕೆಲವರು ಏನು ಮಾಡ್ತಾರೆ, ತಗೊಂಡು ಹಂಗೆ ಓದ್ಕೊಂಡು ಹೋಗ್ತಾ ಇರ್ತಾರೆ ಆರಾಮಾಗಿ. ಆದರೆ ಸ್ಕೂಲ್ಗೆ ಹೋಗೋದಿರೋವಂಥವ್ರು ಸುಮ್ಮನೆ 2ನೇ ಕ್ಲಾಸು 3ನೇ ಕ್ಲಾಸು ಹಂಗೆಲ್ಲ ಹೋಗಿ ಸ್ಕೂಲ್ ಬಿಟ್ಬಿಟ್ಟಿರೋವಂಥವ್ರಿಗೆ ಚೆನ್ನಾಗಿ ಓದಿರೋರ ಥರ ಓದ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಅವ್ರೇನು ಮಾಡ್ತಾರೆ ಅಂತಂದರೆ, ಒಂದು ಪದದಲ್ಲಿ ಅಕ್ಷರಗಳನ್ನ ಜೋಡಿಸಿ ಕೊನೆಗೆ ಆ ಪದ ಓದ್ತಾರೆ. ಅವರು ಅನ್ನೋದಕ್ಕೆ ಆ ವ ರು ಅವರು ಅಂದ್ಬಿಟ್ಟು ಹೀಗೆ ಒಂದೊಂದು ಪದನೇ ಜೋಡಿಸ್ಕೊಂಡು ಅವ್ರು ಓದ್ತಾರೆ. ಆಗ ಈ ಥರ ಓದೋವಂಥವ್ರಿಗೆ ಇದು ಅನ್ವಯಿಸೋದಿಲ್ಲ. ಯಾಕಂದರೆ ಆ ಥರ ಅವರು ಒಂದೊಂದು ಅಕ್ಷರ ಜೋಡಿಸ್ಕೊಂಡು ಒಂದು ಪದ ಓದಿ ಆಮೇಲಿಂದ ಒಂದು ವಾಕ್ಯ ಓದೋ ಅಷ್ಟರಲ್ಲಿ ಸುಮಾರು ಹೊತ್ತಾಗಿರುತ್ತೆ. ಆಗ ಅಂಥವರು ಆದಿಕಾಂಡದಿಂದ ಪ್ರಕಟಣೆ ಗಂಟ ಅವ್ರ ಜೀವನದಲ್ಲಿ ಪೂರ್ತಿ ಓದಿ ಒಂದ್ಸಲಿ ಮುಗಿಸೋದೇ ಅವ್ರಿಗೆ ಸಾಕಾಗಿರುತ್ತೆ. ಯಾಕಂದರೆ ಅವ್ರಿಗೆ ಓದೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಆವಾಗ ಅಂಥವ್ರಿಗೆ ಯಾವ ಪುಸ್ತಕ ಎಲ್ಲಿದೆ ಏನು ಎತ್ತ ಅದು ಗೊತ್ತಿರೋದಿಲ್ಲ. ಆಗ ಹೊಸದಾಗಿ ಬರುವಂಥವ್ರಿಗೆ ಅಥವಾ ಹಿಂದಿನ ಕಾಲದಲ್ಲಿ ವಿದ್ಯಾಭ್ಯಾಸ ಇಲ್ದಿರ ಚೆನ್ನಾಗಿ ವಿದ್ಯಾಭ್ಯಾಸ ಇರೋ ಥರ ಓದೋದಕ್ಕೆ ಆಗದೇ ಇರೋವಂಥವ್ರಿಗೆ ಅದು ಅನ್ವಯಿಸೋದಿಲ್ಲ. ಆದರೆ ಆ ಥರ ಓದೋಕ್ಕೆ ಬರೆದಿರೋವಂಥವ್ರು ಬೈಬಲ್ನ ಓದಬೇಕು, ಏನು ಮಾಡ್ಬೋದು? ಅದಕ್ಕೆ ದೇವರು ಈ ಕಾಲಗಳಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆ ಕಾಲಗಳಲ್ಲಿ ಏನು ವ್ಯವಸ್ಥೆ ಮಾಡಿದರು? ಯಾಜಕನಿಗೆ ಲೇವಿಯನಿಗೆ ಕೆಲಸ ಕೊಟ್ಟಿದ್ರು. ನೋಡಪ್ಪ, ಎಲ್ಲರಿಗೂ ಒಂದೊಂದು ಧರ್ಮಶಾಸ್ತ್ರ ಬರ್ಕೊಟ್ಟು ಮನೇಲಿ ಕೂತ್ಕೊಂಡು ಓದಿ ಅಂತ ಹೇಳೋಕ್ಕಾಗಲ್ಲ. ಆಗ ನೀನೇನು ಮಾಡು, ನೀನು ಅವ್ರಿಗೆ ಓದಿ ಹೇಳಬೇಕು. 7 ವರ್ಷಕ್ಕೊಂದ್ಸಲಿ ಪೂರ್ತಿ ಓದಬೇಕು. ಪ್ರತಿ ಸಬ್ಬ ದಿನದಲ್ಲಿ ಆಲಯಕ್ಕೆ ಬರುವಾಗ ನಿನ್ನ ವಾಕ್ಯವನ್ನು ಅವ್ರಿಗೆ ಹೇಳಬೇಕು. ಇದ್ರ ಮುಖಾಂತರ ಜನಗಳು ವಾಕ್ಯ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಅಂತ ದೇವರು ಆ ಕಾಲದಲ್ಲಿ ನೇಮಿಸಿದ್ರು. ಈ ಕಾಲದಲ್ಲಿ ದೇವರು ಏನು ಮಾಡಿದ್ದಾರೆ ಅಂತಂದರೆ, ಓದು ಬರಹ ಇಲ್ಲ ಅಂತಂತಂದರೆ ನಮಗೆ ವಾಕ್ಯವನ್ನು ಓದಿ ಹೇಳುವಂಥ ವ್ಯವಸ್ಥೆಗಳನ್ನ ದೇವರು ಮಾಡಿಕೊಟ್ಟಿದ್ದಾರೆ. ಆ ಕಾಲದಲ್ಲಿ ಯಾಜಕರು ಲೇವಿಯರು ಮಾಡ್ತಾಯಿದ್ರು. ಇವತ್ತು ಏನು ಮಾಡಿಕೊಟ್ಟಿದ್ದಾರೆ ದೇವರು? ಆಡಿಯೋ ಬೈಬಲ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಆಡಿಯೋ ಬೈಬಲ್ಗಳಲ್ಲಿ ಏನು ಮಾಡಿರ್ತಾರೆ, ಯಾರೋ ಒಬ್ಬರು ಚೆನ್ನಾಗಿ ಓದೋಕ್ಕೆ ಬರುವಂಥವ್ರು ಬೈಬಲ್ನ ಪೂರ್ತಿ ಓದಿ ಆಡಿಯೋ ರೆಕಾರ್ಡ್ ಮಾಡಿರ್ತಾರೆ. ಈಗ ನನಗೆ ಓದೋದಕ್ಕೆ ಬರೋದಿಲ್ಲ, ನನಗೆ ಬರಹ ಇಲ್ಲ, ಓದಿಲ್ಲ ಅಂತಂದವ್ರು ಏನು ಮಾಡ್ಬೋದು, ಆಡಿಯೋ ಬೈಬಲ್ನ ಪ್ಲೇ ಮಾಡಿದ್ರೆ ಯಾರೋ ಬೇರೆ ಓದಿರ್ತಾರೆ, ಆ ಓದೋವಂಥದ್ದು ನಮಗೆ ಕೇಳಿಸುತ್ತೆ. ಅದ್ರ ಮುಖಾಂತರ ನಾವೇನು ಮಾಡ್ಬೋದು, ವಾಕ್ಯವನ್ನು ತಿಳ್ಕೊಳ್ಬೋದು. ಇದೇ ಕೆಲಸವನ್ನೇ ಆವತ್ತು ಯಾಜಕರು ಲೇವಿಯರು ಮಾಡ್ತಾಯಿದ್ರು. ಇವತ್ತು ಆಡಿಯೋ ಬೈಬಲ್ ಮುಖಾಂತರ ಅದೇ ಕಾರ್ಯವನ್ನು ದೇವರು ನಮಗೆ ಮಾಡಿಕೊಟ್ಟಿದ್ದಾರೆ. ಆಗ ನಮಗೆ ಓದೋದಕ್ಕೆ ಬರೋದಿಲ್ಲ, ಬರೆಯೋದಕ್ಕೆ ಬರೋದಿಲ್ಲ ಅಂತಂದರೆ ಆಡಿಯೋ ಬೈಬಲ್ ಕೇಳಿ ನಾವು ವಾಕ್ಯವನ್ನು ತಿಳ್ಕೊಳ್ಬೋದು. ಇಲ್ಲ ನನಗೆ ಸ್ವಲ್ಪ ಓದೋಕ್ಕೆ ಬರುತ್ತೆ, ಒಂದೊಂದು ಅಕ್ಷರ ಕೂಡಿಸಿ ನಾನು ಓದ್ತೀನಿ ಅಂತಂತಂದರೆ ಅವ್ರಿಗೆ ಓದ್ಬೋದು. ಆದರೆ ಆ ಥರ ಅವ್ರು ಕೂಡಿಸ್ಕೊಂಡು ಓದೋಷ್ಟರಲ್ಲಿ ತುಂಬ ಟೈಮ್ ಆಗುತ್ತೆ. ಅದಕ್ಕೆ ಏನು ಮಾಡ್ಬೋದು ಅಂತಂತಂದರೆ ಆಡಿಯೋ ಬೈಬಲನ್ನು ಅವ್ರು ಕೇಳ್ಬೋದು. ಅವ್ರ ಮನಸ್ತೃಪ್ತಿಗೆ ಬೈಬಲ್ ಕೂಡ ಅವ್ರು ಓದ್ಬೋದು. ಆದರೆ ಅವರಿಂದ ಎಷ್ಟಾಗುತ್ತೋ ಅಷ್ಟನ್ನು ಓದ್ಬೋದು. ಆದರೆ ಹೆಚ್ಚಾಗಿ ಅವರು ಆಡಿಯೋ ಬೈಬಲ್ ಕೇಳಿ ಜಾಸ್ತಿ ತಿಳ್ಕೊಳ್ಳುವಂಥವರಾಗಿ ಇರಬೇಕು. ಯಾಕಂದರೆ ಇವರೇ ಒಂದೊಂದಷ್ಟರ ಕೂಡಿಸಿ ಬೈಬಲ್ ಪೂರ್ತಿ ಓದಿಸೋ ಅಷ್ಟರಲ್ಲಿ ತುಂಬ ವರ್ಷಗಳು ಇಳಿದ್ಬಿಡುತ್ತೆ. ಆಗ ವಾಕ್ಯವನ್ನು ತಿಳ್ಕೊಳ್ಳೋದ ಹಾಗೆ ಅವಕಾಶ ಆಗ್ಬಿಡುತ್ತೆ. ಆದರೆ ಆ ಥರ ಆಗಬಾರ್ದು. ಆಡಿಯೋ ಬೈಬಲ್ನ ಕೇಳಿ ಜಲ್ದಿ ಓದೋಂಥವ್ರು ಓದೋದನ್ನು ಕೇಳಿ ಹೆಚ್ಚಾಗಿ ನಾವು ತಿಳಿಯುವಂಥವರಾಗಿ ಇರಬೇಕು. ಆಗ ಹೊಸದಾಗಿ ದೇವರು ನಂಬಿ ಬಂದಿರುವಂಥವ್ರು ಈ ಥರ ವಿದ್ಯಾಭ್ಯಾಸ ಅಷ್ಟಾಗಿ ಇಲ್ಲದಿರುವಂಥವ್ರಿಗೆ ಬೈಬಲಲ್ಲಿ ಯಾವ ಪುಸ್ತಕ ಎಲ್ಲಿದೆ ಅಂತ ಹೇಳಿದಾಗ ಅದು ಗೊತ್ತಾಗೋದಿಲ್ಲ ಅಂತಂದರೆ ಅದು ತೊಂದರೆ ಅಲ್ಲ. ಆದರೆ ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದೋದನ್ನು ಬರೆಯೋದನ್ನೆಲ್ಲ ಕಲ್ತ್ಕೊಂಡು ಸಭೆಯಲ್ಲಿ ವಿಶ್ವಾಸಿಗಳಾಗಿ 5 ವರ್ಷದಿಂದ 10 ವರ್ಷದಿಂದ 15 ವರ್ಷದಿಂದ ಇದ್ದುಕೊಂಡು ಇವತ್ತು ಸಹ ಯಾವುದೋ ಒಂದು ಪುಸ್ತಕ ಬೈಬಲ್ನಲ್ಲಿ ನಾವು ತೆಗೆಯೋಣ ಅಂತಂದಾಗ ಈ ಪುಸ್ತಕ ಹಳೆ ಒಡಂಬಡಿಕೆ ಬರುತ್ತಾ ಹೊಸ ಒಡಂಬಡಿಕೆ ಬರುತ್ತಾ ನನಗೆ ಗೊತ್ತಾಗ್ತಾ ಇಲ್ವಾ ಅಂತಂತಂದರೆ ಅರ್ಥ ಏನು? ಚೆನ್ನಾಗಿ ಓದೋಕ್ಕೆ ಗೊತ್ತಿದ್ದು 10 ವರ್ಷ 15 ವರ್ಷದಿಂದ ದೇವ್ರು ನಂಬಿದ್ದು ಇವತ್ತು ಯಾವುದೋ ಪುಸ್ತಕ ಎಲ್ಲಿದೆ ಅಂತಂತಂದರೆ ಅದು ಎಲ್ಲಿರ್ಬೋದು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಅರ್ಥ ಏನು? ಅರ್ಥ ಏನಂತಂದರೆ ಅವರು ಬೈಬಲ್ನ ಓದ್ತಾ ಇಲ್ಲ ಅಂತ ಅರ್ಥ. ಆದರೆ ನಾವು ಆ ರೀತಿ ಕೆಲಸವನ್ನು ಮಾಡಬಾರ್ದು. ಒಂದು ವೇಳೆ ನಮಗೆ ಚೆನ್ನಾಗಿ
ಓದೋದಕ್ಕೆ ಬರುತ್ತೆ ಅಂತಂತಂದರೆ ನಾವು ಖಂಡಿತವಾಗಿ ದೇವರ ವಾಕ್ಯವನ್ನು ಚೆನ್ನಾಗಿ ಓದಬೇಕು. ಹಲ್ಲೆಲೂಯಾ. ಎಷ್ಟೋ ಜನ ಅವರಿಗೆ ಓದೋದು ಬರೋದಿಲ್ವಲ್ಲ ಅಂತ ನೆನೆಸ್ಕೊಂಡು, ಅಯ್ಯೋ ನನಗೆ ಓದೋಕ್ಕೆ ಬಂದಿದ್ದರೆ ಎಷ್ಟು ಚೆನ್ನಾಗಿರೋದು, ನಾನು ಎಷ್ಟು ಹೆಚ್ಚಾಗಿ ವಾಕ್ಯವನ್ನು ಓದ್ತಾ ಇದ್ದೆ ಅಂತ ಬಾಧೆ ಪಡೋರು ಎಷ್ಟೋ ಜನ ಇದ್ದಾರೆ. ಅದು ಇವತ್ತು ನಿಮಗೆ ಓದೋದಕ್ಕೆ ಬರುತ್ತೆ ಅಂತಂದರೆ ದೇವರ ವಾಕ್ಯವನ್ನು ಹೆಚ್ಚಾಗಿ ಓದುವಂಥ ಒಂದು ಅವಕಾಶವನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು? ಅದನ್ನು ಬಳಸ್ಕೊಳ್ಳುವಂಥವ್ರಾಗಿರಬೇಕು. ಎಷ್ಟೋ ಜನಗಳಿಗೆ ಓದೋದು ಚೆನ್ನಾಗಿ ಬಂದರೂ ಸಹ ಅವ್ರ ಮನೆಗಳಲ್ಲಿ ವಾಕ್ಯವನ್ನು ಓದೋದಕ್ಕೆ ಅವರಿಗೆ ಅವಕಾಶ ಇಲ್ಲ, ಅವರಿಗೆ ಬಿಡುಗಡೆ ಇಲ್ಲ, ಮನೆಗಳಲ್ಲಿ ವಿರೋಧ. ಅವರು ಬೈಬಲನ್ನು ಓದೋದಕ್ಕೆ ಎಷ್ಟೆಷ್ಟೋ ಕಷ್ಟಪಡ್ತಾರೆ. ಆದರೆ ನಿಮ್ಮ ಮನೆಗಳಲ್ಲಿ ಬಿಡುಗಡೆ ಇದೆ, ನಿಮಗೆ ಓದೋದಕ್ಕೂ ಬರುತ್ತೆ ಅಂತಂತಂದರೆ ನೀವು ಅದನ್ನು ಬಳಸ್ಕೊಳ್ಳುವಂಥವ್ರಾಗಿರಬೇಕು. ಒಂದ್ಸರಿ ಒಂದು ಯವನಸ್ಥ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡ್ತಾನೆ. ತನಗೆ ಪರಿಚಯ ಇರುವಂಥ ಸ್ನೇಹಿತರು ತನಗೆ ಯೇಸು ಕ್ರಿಸ್ತನ ಬಗ್ಗೆ ತಿಳಿಸ್ತಾರೆ. ಆತನು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡ್ತಾನೆ. ಆನಂತರ ತಾನೇನು ಮಾಡ್ತಾನೆ? ಬೈಬಲನ್ನು ಓದಬೇಕಂತ ಇಷ್ಟಪಡ್ತಾನೆ. ಆಗ ತನ್ನ ಸ್ನೇಹಿತರು ಏನು ಮಾಡ್ತಾರೆ? ಬೈಬಲನ್ನು ತನಗೆ ಕೊಡ್ತಾರೆ. ಆದರೆ ತಾನು ತಗೊಂಡು ಬೈಬಲನ್ನು ಮನೆಯಲ್ಲಿ ಓದ್ತಾ ಇದ್ದಾಗ ಮನೆಯಲ್ಲಿರುವಂಥವ್ರು ವಿರೋಧ, ನೀನು ಓದಬೇಡ, ಮನೆಯಲ್ಲಿ ಮಾಡಬೇಡ ಅಂತಂದ್ಬಿಟ್ಟು ಅದನ್ನು ಸುಟ್ಟಾಕ್ಬಿಡ್ತಾರೆ. ಆದರೆ ಈಗ ತನಗೆ ಓದಬೇಕಂತ ಆಸೆ ಇದೆ, ಆದರೆ ಮನೆಯಲ್ಲಿ ವಿರೋಧ ಇದೆ. ತನ್ನ ಸ್ನೇಹಿತರಿಗೆ ಹೇಳ್ತಾರೆ ಈ ಥರ ಆಗೋಯ್ತು ಅಂತ ಅಂದ್ಬಿಟ್ಟು. ಇವಾಗ ಅವ್ರೇನು ಮಾಡ್ತಾರೆ? ತಿರ್ಗಾ ಇನ್ನೊಂದು ಬೈಬಲ್ ಕೊಡ್ತಾರೆ. ಅದೇ ಈ ಯವನಸ್ಥ ತಂದು ತಿರ್ಗಾ ಮನೇಲಿಟ್ಟರೆ ಅವ್ರ ಮನೇಲಿರೋಂಥವ್ರು ಗೊತ್ತಾದ್ರೆ ಏನು ಮಾಡ್ತಾರೆ? ತಿರ್ಗಾ ಅದನ್ನು ಸುಟ್ಟಾಕ್ಬಿಡ್ತಾರೆ, ಬಿಸಾಕ್ಬಿಡ್ತಾರೆ, ಏನು ಬೇಕಾದ್ರೆ ಮಾಡ್ತಾರೆ. ಆಗ ಏನು ಮಾಡೋದು ನಾನು ಅದು ಯೋಚನೆ ಮಾಡಿ ಕೊನೆಗೆ ಆ ಯವನಸ್ಥ ಏನು ಮಾಡ್ತಾನೆ ಅಂತಂದರೆ, ನಾನು ಓದಬೇಕು, ಮನೇಲಿ ಓದೋದಕ್ಕೆ ಅವಕಾಶ ಇಲ್ಲ, ಆದರೆ ಏನು ಮಾಡ್ಬೋದು? ಸರಿ, ಒಂದು ಕೆಲಸ ಮಾಡೋಣ, ಯಾರು ಇಲ್ಲದಿರುವಂಥ ಒಂದು ಸ್ಥಳಕ್ಕೆ ಹೋಗಿ ಏಕಾಂತವಾಗಿ ನಾನು ಕೂತ್ಕೊಂಡು ಓದಬೇಕು, ನನಗೆ ಯಾರದೇ ಅಡ್ಡಿ ಆತಂಕ ಇರಬಾರ್ದು ಅಂತ ಯೋಚನೆ ಮಾಡಿ ಒಂದು ಜಾಗ ಹುಡುಕ್ತಾನೆ. ಆ ಯವನಸ್ಥನಿಗೆ ಯಾವ ಜಾಗನೂ ಸಿಗಲ್ಲ. ಆದರೆ ಕೊನೆಗೆ ಒಂದು ಜಾಗ ಆಯ್ಕೆ ಮಾಡ್ತಾನೆ. ಯಾವುದು ಅಂತಂತಂದರೆ ಅವ್ರ ಊರಿಂದ ಆಚೆ ಇರುವಂಥ ಸ್ಮಶಾನ. ಸಾಮಾನ್ಯವಾಗಿ ಜನಗಳು ಯಾರಾದರೂ ಬರೆದಿರುವಂಥ ಸ್ಥಳ ಯಾವುದು? ಸ್ಮಶಾನ. ಎಲ್ಲ ಕಡೆ ಬೇಕಾದ್ರೆ ಜನರು ತಿರುಗಾಡ್ತಾರೆ, ಸ್ಮಶಾನ ಹತ್ರ ಮಾತ್ರ ಹೋಗಲ್ಲ, ಭಯ, ಹೋದ್ರೆ ದೆವ್ವ ಬಂದ್ಬಿಡುತ್ತೆ ಅಂತಾನೆ. ಆಗ ಇವ್ರೇನು ಮಾಡ್ತಾರೆ ಅಂದರೆ, ಸ್ಮಶಾನದ ಹತ್ರ ಹೋದರೆ ಯಾರು ಬರಲ್ಲ ಅಂತ ತೀರ್ಮಾನ ಮಾಡ್ಕೊಂಡು ಬೈಬಲ್ ತಗೊಂಡು ಆ ಸ್ಮಶಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಯಾವುದೋ ಒಂದು ಸಮಾಧಿ ಕಟ್ಟಿರುವಂಥ ಕಲ್ಲು, ಅಲ್ಲಿ ಮಣ್ಣು ಮತ್ತು ಮರದ ಎಲೆಗಳು ಧೂಳೆಲ್ಲ ಇರುತ್ತೆ, ಅದನ್ನೆಲ್ಲ ಹೊಡೆದ್ಬಿಟ್ಟು ಸಮಾಧಿ ಮೇಲೆ ಕುತ್ಕೊಂಡು ಯೇಸುವೇ ಸ್ತೋತ್ರ ಅಂತ ಬೈಬಲ್ ಓದ್ತಾರೆ. ಸುಮಾರು ದಿವಸ ಅಲ್ಲೇ ಹೋಗಿ ಆ ಸಮಾಧಿ ಮೇಲೆ ಕುತ್ಕೊಂಡು ಅವ್ರು ಬೈಬಲನ್ನು ಓದ್ತಾ ವಿಶ್ವಾಸದಲ್ಲಿ ಬೆಳೆದು ಬರ್ತಾರೆ. ಆಗ ಬೈಬಲ್ ಓದೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿರುವಂಥವ್ರು ಇದ್ದಾರೆ. ಇವತ್ತು ನಿಮಗೆ ಓದಕ್ಕೆ ಬರುತ್ತೆ, ಓದೋಕ್ಕೆ ಅವಕಾಶ ಇದೆ, ನಿಮ್ಮ ಕೈಯಲ್ಲಿ ವಾಕ್ಯ ಇದೆ ಅಂತಂದರೆ ನೀವೇನು ಮಾಡ್ತಾ ಇದ್ದೀರಾ? ಅನೇಕರು ಏನು ಮಾಡ್ತಾರೆ ಅಂತಂತಂದರೆ, ಚರ್ಚಿಗೆ ಬೈಬಲ್ನ ತಂದು ಯಾವುದೋ ಒಂದು ಪುಸ್ತಕ ಇಲ್ಲಿದೆ ತೆಗೀರಿ ಅಂತಂತಂದರೆ ಅವ್ರಿಗೆ ಪುಸ್ತಕ ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಚೆನ್ನಾಗಿ ಓದಕ್ಕೆ ಬರುತ್ತೆ, ದೇವರನ್ನ ನಂಬಿ 5 ವರ್ಷ 10 ವರ್ಷ 15 ವರ್ಷದಿಂದ ವಿಶ್ವಾಸಗಳ ಜೀವಿಸ್ತಾ ಇದ್ದಾರೆ, ಗೊತ್ತಿಲ್ಲ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಏನಂತಂದರೆ ಬೈಬಲನ್ನು ಓದೋದಿಲ್ಲ. ಆದರೆ ನಾವು ಆ ರೀತಿಯಾಗಿ ಇರಬಾರ್ದು. ನಾವು ದೇವರು ನಮಗೆ ಓದೋದಕ್ಕೆ ಕಲಿಸಿದ್ದಾರೆ, ನೋಡೋದಕ್ಕೆ ಕಣ್ಣು ಕೊಟ್ಟಿದ್ದಾರೆ, ಅದನ್ನು ಓದಿ ಕೇಳೋದಕ್ಕೆ ಕಿವಿಗಳು ಕೊಟ್ಟಿದ್ದಾರೆ, ಓದೋದಂಥ ಅನುಕೂಲವನ್ನು ಕೊಟ್ಟಿದ್ದಾರೆ. ಇವೆಲ್ಲ ದೇವರು ಮಾಡಿದ್ದಾರೆ ಅಂತಂದಾಗ ನಾನು ನೀವು ವಾಕ್ಯವನ್ನು ಹೆಚ್ಚಾಗಿ ಓದುವಂಥವರಾಗಿರಬೇಕು. ಹಲ್ಲೆಲೂಯಾ. ಅದರಿಂದ ನಿಮ್ಮನ್ನು ನೀವು ವಾಕ್ಯವನ್ನು ಹೆಚ್ಚಾಗಿ ಓದೋದಕ್ಕೆ ಅಂತ ನಿಮ್ಮನ್ನು ಒಪ್ಪಿಸಿಕೊಡಿರಿ. ದೇವರು ನಿಮಗೆ ಸಹಾಯ ಮಾಡಲಿ. ಆಗ ನಮಗೆ ಹೆಚ್ಚಾಗಿ ವಾಕ್ಯವನ್ನು ಓದುವಂಥ ಒಂದು ಅನುಭವ ಇದ್ದರೆ ಏನಾಗುತ್ತೆ? ನಮಗೆ ಯಾವ ಪುಸ್ತಕ ಎಲ್ಲಿದೆ ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ವಾಕ್ಯವನ್ನು ಬೋಧನೆ ಮಾಡುವಂಥವರು ಇಂಥ ಒಂದು ಪುಸ್ತಕ ನಾವು ತೆಗೆಯೋಣ ಅಂತ ಹೇಳಿದಾಗ ಈ ಪುಸ್ತಕ ಹಳೆ ಒಡಂಬಡಿಕೆಯಲ್ಲಿ ಇಂಥ ಒಂದು ಸ್ಥಳದಲ್ಲಿ ಬರುತ್ತೆ, ಅಥವಾ ಹೊಸ ಒಡಂಬಡಿಕೆಯಲ್ಲಿ ಇಂಥ ಒಂದು ಸ್ಥಳದಲ್ಲಿ ಬರುತ್ತೆ ಅಂತ ಹಂಗೆ ನಾವು ತೆಗಿತೀವಿ. ಆಗ ಅದು ಏನು ಸೂಚನೆ ಅಂದರೆ ನಾವು ಹೆಚ್ಚಾಗಿ ವಾಕ್ಯವನ್ನು ಓದುವಂಥವರು ಅನ್ನೋದಕ್ಕೆ ಅದು ಗುರುತಾಗಿರುತ್ತೆ. ನಾನು ನೀವು ಆ ರೀತಿಯಾಗಿ ಹೆಚ್ಚಾಗಿ ವಾಕ್ಯವನ್ನು ಓದಿ ವಾಕ್ಯವನ್ನು ಕಲಿಯುವಂಥವರಾಗಿ ಇರಬೇಕು. ಹಲ್ಲೆಲೂಯಾ. ಸರ್, ಮತ್ತೆ ಇನ್ನೊಂದು ವಿಷಯ ಏನು ಮಾಡ್ತಾರೆ ಜನಗಳು ಅಂತಂತಂದರೆ, ಈ ರೀತಿ ವಾಕ್ಯವನ್ನು ಬೋಧನೆ ಮಾಡ್ತಾರಂಥ ಸಮಯದಲ್ಲಿ ಸರಿ ಜಕರನ ಪ್ರವಾದನ ಪುಸ್ತಕ 10ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದೋಣ ಅಂತ ಹೇಳಿದ್ರೆ ನಮ್ಮ ಜನಗಳು ಏನು ಮಾಡ್ತಾರೆ ಅಂದರೆ ಟಕ್ಕಂತ ಜಕರ್ಯ ಅಂತ ಪುಸ್ತಕದ ಹೆಸರು ಹೇಳ್ತಾರಲ್ಲ, ಆ ಜಕರ್ಯ ತೆಗೆಯೋಣ ಅಂತ ಅಂದ್ಬಿಟ್ಟು ಜಕರ್ಯ ತೆಗೆದುಬಿಡ್ತಾರೆ. ಆದರೆ ಯಾವ ಅಧ್ಯಾಯ ಅಂತ ನೋಡ್ಕೊಂಡಿರಲ್ಲ, ಯಾವ ವಾಕ್ಯ ಅಂತ ನೋಡ್ಕೊಂಡಿರಲ್ಲ. ನಾವು ವಾಕ್ಯವನ್ನು ಕೇಳ್ತಾ ಇರುವಾಗ ವಾಕ್ಯ ಇಂಥ ಪುಸ್ತಕ, ಇಂಥ ಅಧ್ಯಾಯ, ಇಂಥ ವಾಕ್ಯ ಅಂತ ಬೋಧನೆ ಮಾಡುವಂಥವ್ರು ಹೇಳುವಂಥ ಸಂದರ್ಭದಲ್ಲಿ ನಮಗೆ ಸ್ವಲ್ಪ ತಾಳ್ಮೆ ಇರಬೇಕು. ಏನು ತಾಳ್ಮೆ ಇರಬೇಕು? ಯಾವ ಪುಸ್ತಕ ಹೇಳ್ತಾ ಇದ್ದಾರೆ, ಯಾವ ಅಧ್ಯಾಯ ಹೇಳ್ತಾ ಇದ್ದಾರೆ, ಯಾವ ವಾಕ್ಯ ಹೇಳ್ತಾ ಇದ್ದಾರೆ ಅನ್ನೋದನ್ನು ಪೂರ್ಣವಾಗಿ ನಾವು ಕೇಳಿ ಆ ಪುಸ್ತಕ, ಆ ಅಧ್ಯಾಯ, ಆ ವಾಕ್ಯವನ್ನು ತೆಗೆಯುವಂಥವರಾಗಿರಬೇಕು. ನಮ್ಮಲ್ಲಿ ಅನೇಕರು ತುಂಬ ಆತರಗಾರರಿರ್ತಾರೆ. ಇವರೇನಂತಂದರೆ ಮುಂದೆ ಮಾತ್ರ ಕೇಳ್ಬಿಡ್ತಾರೆ, ಅಂದರೆ ಪುಸ್ತಕ ಮಾತ್ರ ಕೇಳ್ಕೊಂಡ್ಬಿಡ್ತಾರೆ, ಅಧ್ಯಾಯ ಆಗಲಿ ವಾಕ್ಯ ಆಗಲಿ ಕೇಳೋದಿಲ್ಲ.
ಟಕ್ಕಂತ ಆ ಪುಸ್ತಕಕ್ಕೆ ಹೋಗ್ಬಿಡ್ತಾರೆ. ಏನು ಎಲ್ಲರಿಗಿಂತ ಜಲ್ದಿ ನಾನೇ ತೆಗೆದುಬಿಡ್ಬೇಕು ಅಂತ, ಎಲ್ಲರಿಗಿಂತ ಜಲ್ದಿ ಇವರೇ ತೆಗೆದುಬಿಡ್ತಾರೆ. ಆಮೇಲೆ ಆ ಅಧ್ಯಾಯ ಗೊತ್ತಿರಲ್ಲ. ಆಮೇಲೆ ಏನು ಮಾಡ್ತಾರೆ, ಏನು ಎಷ್ಟನೇ ಅಧ್ಯಾಯ, ಯಾವ ವಾಕ್ಯ ಅಂತ ಅನ್ಕೊಂಡು ಆಮೇಲೆ ಪಕ್ಕದಲ್ಲಿ ಕೇಳ್ತಾರೆ, ಯಾವ ಅಧ್ಯಾಯ ಅಂತ ಅಂದ್ಬಿಟ್ಟು. ಅದ್ರ ವಿಷಯ ಏನಂತಂದರೆ ಅವ್ನು ಕೇಳಿದ್ರೆ ಅವನಿಗೂ ಗೊತ್ತಿಲ್ಲ. ಅವನು ಜಕರಿಯ ಪುಸ್ತಕ ತೆಗೆದುಬಿಟ್ಟಿದ್ದಾನೆ, ಅವ್ನು ಗೊತ್ತಿಲ್ಲ ಯಾವ ಅಧ್ಯಾಯ ಅಂತ ಅಂತಾರೆ. ಅವಾಗ ಇವರಿಬ್ಬರು ಏನು ಮಾಡ್ತಾರೆ ಗೊತ್ತಾ, ಇವರಿಬ್ಬರು ಇನ್ನ ಹಿಂದೆ ಮುಂದೆ 4 ಜನ ಕೇಳ್ತಾರೆ, ಸರ್ ಯಾವುದು ಅಧ್ಯಾಯ, ಅವ್ರಿಗೂ ಗೊತ್ತಿಲ್ಲ. ಸರ್ ಯಾವ್ದು ಅಧ್ಯಾಯ, ಯಾವ ಅಧ್ಯಾಯ ಗೊತ್ತಾಯ್ತದೆ ನಿಮಗೆ, ಅದು ಹಿಂದೆ ಇರೋನು. ಎಲ್ಲರೂ ಕೇಳಿ ಎಲ್ಲರೂ ಗಲಿಬಿಲಿ ಮಾಡಿಬಿಡ್ತಾರೆ. ಅವನು ಹಿಂತಿರುಗಿ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಯಾರೋ ಒಬ್ಬ ಗಮನ ಇಟ್ಟು ಕೇಳಿರ್ತಾನೆ. ಅವನಿಗೆ ಅಧ್ಯಾಯನ ಗೊತ್ತಿರುತ್ತೆ, ವಾಕ್ಯನ ಗೊತ್ತಿರ್ತಾನೆ. ಇಂಥ ಅಧ್ಯಾಯ ಇಂಥ ಅಂತ ಹೇಳ್ತಾನೆ. ಅವ್ರ ಹತ್ರ ಅಧ್ಯಾಯ ಕೇಳ್ಕೊಂಬ ಎಲ್ಲರಿಗೂ 10ನೇ ಅಧ್ಯಾಯ ಅಂತೆ, 10ನೇ ಅಧ್ಯಾಯ ಅಂತೆ, 10ನೇ ಅಧ್ಯಾಯ ಅಂತೆ ಎಲ್ಲರಿಗೂ ಹೇಳಿ ಎಲ್ಲರೂ 10ಕ್ಕೆ ಬರ್ತಾರೆ. ಅವನ ವಾಕ್ಯ ಗೊತ್ತಿಲ್ಲ ಯಾವುದು ಅಂತ ಅಂದ್ಬಿಟ್ಟು. ಮತ್ತೆ ಅವನ್ನೇ ಕೇಳ, ಸರ್ ವಾಕ್ಯ ಯಾವುದು, ಒಂದೇ ವಾಕ್ಯ, ಒಂದೇ ವಾಕ್ಯ ತೆಗೀರೋ. ಅದು ಎಲ್ಲರೂ ಒಂದೇ ವಾಕ್ಯ ತೆಗಿಯೋಷ್ಟರಲ್ಲಿ ಬಂತಪ್ಪ ವಾಕ್ಯ ಅಂತ ಜಲ್ದಿ ಇಟ್ಕೊಳ್ಳೋಷ್ಟರಲ್ಲಿ ಸೇವಕರು ಇನ್ನೂ 3 ವಾಕ್ಯಗಳು ಮುಂದೆ ಹೋಗ್ಬಿಟ್ಟಿರ್ತಾರೆ. ವಾಕ್ಯ ಬೋಧನೆ ಮಾಡ್ತಾ ಇದ್ದಾಗ ಜಕರಿಯ 10ನೇ ಅಧ್ಯಾಯ 1ನೇ ವಾಕ್ಯ ಅಂತ ಹೇಳೋದನ್ನು ಕೇಳಿ ಜಕರಿಯ 10:1 ತೆಗಿಬೇಕು. ನಮ್ಮವರು ಅತಿಯಾದ ಆತ್ಮವಿಶ್ವಾಸದಿಂದ ಜಕರಿಯ ಅಂದ ತಕ್ಷಣ ಆಮೇಲೆ ಕೇಳೋದೇ ಇಲ್ಲ, ಜಕರಿಗೆ ಹೋಗ್ಬಿಡ್ತಾರೆ. ಆಮೇಲೆ ಅಧ್ಯಾಯ ಗೊತ್ತಿಲ್ಲ, ವಾಕ್ಯ ಗೊತ್ತಿಲ್ಲ, ಅವ್ರನ್ನ ಕೇಳು ಇವ್ರನ್ನ ಕೇಳು, ಕೊನೆಗೆ ಎಲ್ಲ ತಿಳ್ಕೊಳ್ಳೋ ಅಷ್ಟರಲ್ಲಿ ಆ ಸೇವಕರು ವಾಕ್ಯ ಬೋಧನೆ ಮಾಡ್ಕೊಂಡು ಇನ್ನೊಂದು 3 ವಾಕ್ಯ ಹೇಳ್ಕೊಂಡು ಅವ್ರ ಮುಂದೆ ಹೋಗ್ತಾ ಇರ್ತಾರೆ. ಇವ್ರು ತೆಗೆದುವಪ್ಪ ಏನು ಹೇಳ್ತಾರೆ ಈ ವಾಕ್ಯದ ಬಗ್ಗೆ ಅಂತ ನೋಡಿದ್ರೆ ಅವ್ರು ಆ ವಾಕ್ಯದ ಬಗ್ಗೆ ಎಲ್ಲಿ ಹೇಳ್ತಾ ಇರ್ತಾರೆ, ಆ ವಾಕ್ಯದ ಬಗ್ಗೆ ಹೇಳಿ ಇನ್ನೂ 3 ವಾಕ್ಯ ಹೇಳಿ ಬೇರೆ ಏನು ಹೇಳ್ತಾ ಇರ್ತಾರೆ. ಇವರು ಸೇವಕರು ಏನು ಹೇಳ್ತಾರೆ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ, ವಾಕ್ಯದಲ್ಲಿ ಇರೋದನ್ನೇ ಅವ್ರು ಹೇಳ್ತಾರೆ, ಬೇರೆ ಏನು ಹೇಳ್ತಾವ್ರೆ, ಯಾಕೆ ಬೇರೆ ಏನು ಹೇಳ್ತಾವ್ರೆ, ಅವ್ರು ಹೇಳ್ಕೊಂಡು ಮುಂದೆ ಹೋಗ್ಬಿಟ್ಟಿದ್ದಾರೆ, ನೀವೇ ತಗೊಂಡೇ ಇದ್ದೀರಾ. ಆಗ ನಮ್ಮ ಜನಗಳು ಏನು ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಸಭೆಯಲ್ಲಿ. ಆಗ ನಾವೇನು ಮಾಡ್ಬೇಕಂತಂದ್ರೆ ವಾಕ್ಯ ಸೇವಕರು ಬೋಧನೆ ಮಾಡ್ತಾ ಯಾವುದೋ ಒಂದು ಪುಸ್ತಕ ಅಧ್ಯಾಯ ವಾಕ್ಯ ಹೇಳ್ತಾರೆ ಅಂದರೆ ಸರಿಯಾಗಿ ಗಮನಿಸಿ ಆ ಪುಸ್ತಕವನ್ನು ಆ ಅಧ್ಯಾಯವನ್ನು ವಾಕ್ಯವನ್ನು ತೆಗಿಬೇಕು. ಪುಸ್ತಕಕ್ಕೆ ಮಾತ್ರ ಓಡೋಗ್ಬಿಟ್ಟು ಅಧ್ಯಾಯ ಗೊತ್ತಿಲ್ದಾರ ವಾಕ್ಯ ಗೊತ್ತಿಲ್ದಾರ ಹಿಂದೆ ಮುಂದೆ ಇರೋಂಥವ್ರನ್ನೆಲ್ಲ ಕೇಳಿ ಎಲ್ಲರನ್ನು ಗಲಿಬಿಲಿ ಮಾಡೋಂಥವ್ರಾಗಿರಬಾರ್ದು. ಇವಾಗ ನಾವು ವಾಕ್ಯ ಬೋಧನೆ ಮಾಡುವಾಗ ಏನು ಸಮಸ್ಯೆ ಆಗುತ್ತೆ ಅಂತಂದರೆ ಕರೆಕ್ಟಾಗಿ ಹೇಳೋದನ್ನು ತೆಗೆದುಬಿಟ್ಟು ಎಲ್ಲರೂ ಗಮನವಾಗಿ ನಮ್ಮನ್ನು ನೋಡ್ತಾ ಇದ್ರೆ ವಾಕ್ಯ ಮಾತಾಡ್ತಾರವಾಗ ಸರಿಯಾಗಿರುತ್ತೆ. ಆದರೆ ನಾವು ವಾಕ್ಯ ಹೇಳ್ತಾ ಇರ್ತೀವಿ, ಅಲ್ಲೊಂದು ಗುಂಪು ಏನು ಮಾಡ್ತಾರೆ ಗೊತ್ತಾ, ಅಂತಿರ್ಬೋದು ಹಿಂತಿರ್ಬೋದು, ಅವ್ರನ್ನ ಕೇಳೋದು ಇವ್ರನ್ನ ಕೇಳೋದು, ಅವ್ರದ್ದೇ ಬೇರೆ ಹೇಳಕ್ಕೆ ಹೋಗ್ಬಿಟ್ಟಿರ್ತಾರೆ. ಏನು ಯಾವ ಪುಸ್ತಕ ಯಾವ ಅಧ್ಯಾಯ ಯಾವ ವಾಕ್ಯ ಅದೇ ಅವ್ರಿಗೆ ಗೊಂದಲ. ಎಲ್ಲರೂ ಸರಿಪಡಿಸ್ಕೊಂಡು ನಮಗೆ ನೋಡೋಷ್ಟರಲ್ಲಿ ನಾವು ಬೋಧನೆ ಮಾಡ್ಕೊಂಡು ಬೇರೆ ಎಲ್ಲ ಹೋಗ್ಬಿಟ್ಟಿರ್ತೀವಿ. ಅವಾಗ ಇದರಿಂದ ಏನಾಗುತ್ತೆ ಅಂತಂದರೆ ದೇವರು ನಮ್ಮ ಹತ್ರ ಆ ವಾಕ್ಯದಿಂದ ಏನು ಮಾತಾಡಬೇಕಂತ ಬಯಸಿ ಮಾತಾಡಿರ್ತಾರೆ, ಅದು ಅವರಿಗೆ ಸಿಗದೆ ಹೋಗುತ್ತೆ. ಇವಾಗ ಯಾವುದೋ ಒಂದು ಪುಸ್ತಕವನ್ನು ಸರಿಯಾಗಿ ಗಮನಿಸಿ ಅಧ್ಯಾಯವನ್ನು ಸರಿಯಾಗಿ ಗಮನಿಸಿ ವಾಕ್ಯವನ್ನು ಸರಿಯಾಗಿ ಗಮನಿಸಿ ನಾವು ತೆಗೆದಿದ್ರೆ ಅದು ತೆಗೆದಿದ್ದ ತಕ್ಷಣ ಅದ್ರ ಬಗ್ಗೆ ಆ ಸೇವಕರು ಬೋಧನೆ ಮಾಡ್ತಾ ಇರುವಾಗ ಅದ್ರ ಮುಖಾಂತರ ದೇವರು ನಮ್ಮ ಹತ್ರ ಏನು ಮಾತಾಡಬೇಕಂತ ಮಾತಾಡಿರ್ತಾರೆ, ಅದಕ್ಕೆ ನಾವು ಕಿವಿ ಕೊಟ್ಟಿರ್ತೀವಿ, ಅದು ನಮ್ಗೆ ಕೇಳಿಸಿರುತ್ತೆ, ನಮ್ಗೆ ಅರ್ಥ ಆಗಿರುತ್ತೆ. ಆದರೆ ನಾವು ಯಾವ ಪುಸ್ತಕನೋ ಯಾವ ಅಧ್ಯಾಯವನೋ ಯಾವ ವಾಕ್ಯನೋ ಅಂತ ಗೊಂದಲ ಮಾಡಿಕೊಂಡು ನಮ್ಮ ಜೊತೆ ಇನ್ನೊಂದು 4 ಜನಕ್ಕೂ ಗೊಂದಲ ಮಾಡಿ ಕೊನೆಗೆ ಅದನ್ನು ಅವರು ಆ ವಾಕ್ಯದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಕಿವಿ ಕೊಡ್ತಾರೆ, ತಕ್ಕೊಂಡಿರೋದ್ರಲ್ಲೇ ನಾವು ಸಮಯವನ್ನು ಕಳೆದು ಆಮೇಲೆ ನೋಡೋಷ್ಟರಲ್ಲಿ ಆ ವಾಕ್ಯದ ಬಗ್ಗೆ ಅವ್ರು ಹೇಳಿ ಮುಂದೆ ಹೋಗ್ಬಿಟ್ಟಿರ್ತಾರೆ. ಆಗೇನಾಗುತ್ತೆ, ಆ ವಾಕ್ಯದ ಮುಖಾಂತರ ದೇವರು ನಮ್ಮ ಹತ್ರ ಏನು ಮಾತಾಡಬೇಕಂತ ಬಯಸಿದ್ರೋ ಆ ಸಂದೇಶ ನಮಗೆ ತಲುಪದೆ ಹೋಗ್ಬಿಡುತ್ತೆ. ಆದರೆ ಅಲ್ಲೊಂದು 4 ಜನ ಯಾರೋ ಹಂಗೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ತೆರೆದು ಆಮೇಲೆ ಅವ್ರು ವಾಕ್ಯ ಹೇಳೋ ಗಂಟ ಆ ಸೇವಕ ಸುಮ್ಮನೆ ಇರೋಕ್ಕಾಗಲ್ಲ. ವಾಕ್ಯ ಹೇಳ್ಕೊಂಡು ಹೋಗ್ತಾ ಇರಬೇಕು. ಎಲ್ಲರೂ ಇರ್ತಾರೆ, ಅವ್ರೆಲ್ಲರಿಗೂ ವಾಕ್ಯ ಪ್ರಯೋಜನ ಆಗುವಂತೆ ಹೇಳ್ಕೊಂಡು ಹೋಗ್ತಾ ಇರಬೇಕು. ಇವ್ರು 4 ಜನ ಯಾರೋ ತೆಗೆದಿಲ್ಲ ಅಂತ ಅಂದ್ಬಿಟ್ಟು ಅವ್ರು ತೆಗಿಯೋ ಗಂಟೆ ಸುಮ್ಮನೆ ಇರೋಕ್ಕಾಗುತ್ತಾ? ಆಗೋದಿಲ್ಲ. ಹಾಗೇನಾಗುತ್ತೆ, ಆ ಜನಗಳಿಗೆ ಆ ವಾಕ್ಯ ಸಂದೇಶದ ಮುಖಾಂತರ ದೇವ್ರು ತಲುಪಿಸಬೇಕಂತ ಇಷ್ಟಪಟ್ಟಂಥ ಮಾತು ಅವ್ರಿಗೆ ತಲುಪದೆ ಹೋಗುತ್ತೆ. ಅದರಿಂದ ನಾವೇನು ಮಾಡ್ಬೇಕಂತಂದರೆ ಸಭೆಯಲ್ಲಿ ಕೂಡಿ ಬರುವಂಥ ಸಮಯದಲ್ಲಿ ನಾವು ಬೋಧನೆ ಮಾಡುವಂಥವರು ಯಾವ ಪುಸ್ತಕ ಹೇಳ್ತಾರೆ ಅಂತ ಕೇಳಿ ಪುಸ್ತಕದೊಟ್ಟಿಗೆ ಮೊದಲು ಓಡಾಗಬಾರ್ದು. ಪುಸ್ತಕ ಅಧ್ಯಾಯ ವಾಕ್ಯವನ್ನು ಸರಿಯಾಗಿ ಕೇಳಿ ಅದನ್ನು ತೆಗೆಯುವಂಥವರಾಗಿರಬೇಕು. ಸರಿಯಾಗಿ ಕೇಳಿದಿರಾ ಹಿಂದೆ ಮುಂದೆ ಆ ಕಡೆ ಈ ಕಡೆನೆಲ್ಲ ಕೇಳಿ ಅವ್ರನ್ನ ಗೊಂದಲಪಡಿಸಿ ನಾವೆಲ್ಲ ಗಲಿಬಿಲಿ ಮಾಡುವಂಥವರಾಗಿ ಇರಬಾರ್ದು. ಒಂದು ಟ್ರೈನು ಹೋಗ್ತಾ ಇರುತ್ತೆ, ಒಂದು 10 ಬೋಗಿ ಟ್ರೈನ್ ಜೊತೆ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಮುಂದೆ ಇಂಜಿನ್ ಇರುತ್ತೆ, ಆ ಇಂಜಿನು ಈ ಎಲ್ಲ ಬೋಗಿಗಳನ್ನ ಬೆಳ್ಕೊಂಡು ಹೋಗ್ತಾ ಇರುತ್ತೆ, ಎಲ್ಲ ಸರಿಯಾಗಿ ಹೋಗ್ತಾ ಇರುತ್ತೆ. ಈಗ ಮಧ್ಯದಲ್ಲಿ ಕೊನೆಯಲ್ಲಿ ಒಂದು 3 ಬೋಗಿ ಇರುತ್ತೆ. ಈ 3 ಬೋಗಿ ಮಧ್ಯದಲ್ಲಿ ಆ 3ನೇ ಬೋಗಿದು ಚೈನ್ ಕಟ್ಟಾಗ್ಬಿಡುತ್ತೆ. ಇವಾಗ ಏನಾಗುತ್ತೆ, ಹಂಗಾಗ್ಬಿಟ್ರೆ ಚೈನ್ ಕಟ್ಟಾಗ್ಬಿಟ್ರೆ ಏನಾಗುತ್ತೆ, ಈ ಬೋಗಿ ಮುಂದೆ ಇರುತ್ತೆ 7 ಇಂಜಿನ್ಗಳು ಅವು ಹಂಗೆ ಹೋಗ್ಬಿಡುತ್ತೆ. ಈ ಬೋಗಿ ಜೊತೆ ಇನ್ನೊಂದು 2 ಬೋಗಿ ಇವೆಲ್ಲ ಏನಾಗುತ್ತೆ, ಇವೆಲ್ಲ ಟ್ರ್ಯಾಕಲ್ಲಿ ಅಲ್ಲೇ ಉಳಿದುಬಿಡುತ್ತೆ. ಇದೇ ಥರನೇ ಆ ಇಂಜಿನ್ ಯಾರು ಅಂದರೆ ವಾಕ್ಯನ ಬೋಧನೆ ಮಾಡೋಂಥ ಸೇವಕ, ಈ ಬೋಗಿಗಳೆಲ್ಲ ಯಾರು ಅಂದರೆ ವಿಶ್ವಾಸಿಗಳು. ಆ ಇಂಜಿನ್ ಜೊತೆ ಬೋಗಿಗಳೆಲ್ಲ ಹೋಗ್ತಾ ಇರೋ ಥರ
ವಾಕ್ಯವನ್ನು ಬೋಧನೆ ಮಾಡ್ತಾರಂಥ ಸೇವಕನ ಜೊತೆ ವಿಶ್ವಾಸಿಗಳೆಲ್ಲ ವಾಕ್ಯವನ್ನು ಕೇಳ್ತಾ ಹಂಗೆ ಹೋಗ್ತಾ ಇರಬೇಕು. ನಮ್ಮ ಕೆಲವರು ಏನು ಮಾಡ್ತಾರೆ, ಮಧ್ಯದಲ್ಲಿ ತುಂಡಾಕ್ಬಿಡ್ತಾರೆ. ಹೆಂಗೆ ಅಂತಂತಂದರೆ ಯಾವುದು ಪುಸ್ತಕ, ಯಾವ ಅಧ್ಯಾಯ, ಯಾವ ವಾಕ್ಯ ಅಂತ ಅವರು ಕೇಳ್ಕೊಂಡು ಇನ್ನೊಬ್ಬರನ್ನೆಲ್ಲ ಕೇಳ್ಕೊಂಡು ಆ ಲಿಂಕ್ನ ಕಟ್ ಮಾಡಿಬಿಡ್ತಾರೆ. ಇವಾಗ ಇವ್ರಿಗೋಸ್ಕರ ಇವ್ರು ಸೇವಕರು ಕಾಯ್ಕೊಂಡಿರೋಕ್ಕಾಗಲ್ಲ. ಇವ್ರು ವಾಕ್ಯ ಬೋಧನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರೆಲ್ಲ ಸರಿಪಡಿಸ್ಕೊಂಡು ವಾಕ್ಯ ತೆಗೆಯೋಷ್ಟರಲ್ಲಿ ಸೇವಕ ಎಲ್ಲ ಹೋಗ್ಬಿಟ್ಟಿರ್ತಾರೆ. ಇವಾಗ ಇವ್ರೇನಾಗ್ತಾರೆ ಅಂತಂತಂದರೆ ಲಿಂಕ್ ಕಟ್ಟಾಗಿ ಟ್ರ್ಯಾಕಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಏನು ಸಂದೇಶ ಅಂತಲೇ ಅರ್ಥ ಆಗ್ತಾ ಇರಲ್ಲ. ಆದರೆ ಆ ಇಂಜಿನ್ ಜೊತೆ ಇನ್ನೊಂದಷ್ಟು ಬಗ್ಗೆ ಹೋಗ್ಬಿಟ್ಟಿರುತ್ತೆ. ಅವರು ಸರಿಯಾಗಿ ವಾಕ್ಯವನ್ನು ಗಮನಿಸ್ತಾ ಕೇಳ್ತಾ ಅದನ್ನು ತೆರಿತಾ ಅದನ್ನು ಕೇಳ್ಕೊಂಡು ಅವ್ರ ಜೊತೆ ಹೋಗ್ಬಿಟ್ಟಿರ್ತಾರೆ. ಇವ್ರು ಮಾತ್ರ ಹಿಂದೆನೂ ಹೋಗೋಕ್ಕಾಗಲ್ಲ, ಮುಂದೆನೂ ಹೋಗೋಕ್ಕಾಗಲ್ಲ, ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾರೆ ಟ್ರ್ಯಾಕಲ್ಲಿ. ಆ ಥರ ನಾವು ಆಗಬಾರದು. ಸರಿಯಾಗಿ ಪುಸ್ತಕ, ಅಧ್ಯಾಯ, ವಾಕ್ಯ ಎಲ್ಲ ಕೇಳಿ ಅದನ್ನು ತೆರೆದು ಅದನ್ನು ಏನು ಬೋಧನೆ ಮಾಡ್ತಾರೆ ಅದನ್ನು ಕೇಳಿಕೊಂಡು ಹಂಗೆ ವಾಕ್ಯ ಸಂದೇಶವನ್ನು ಕೇಳ್ತಾ ಸೇವಕರ ಜೊತೆ ನಾವು ಹೋಗೋಂಥರಾಗಿರ್ಬೇಕು. ಹಂಗಾಗಬೇಕು ಅಂತಂದರೆ ಯಾವ ಪುಸ್ತಕ ಹೇಳ್ತಾರೆ, ಯಾವ ಅಧ್ಯಾಯ ಹೇಳ್ತಾರೆ, ಯಾವ ವಾಕ್ಯ ಅಂತ ಹೇಳ್ತಾರೆ ಅಂತ ನಾವು ಸರಿಯಾಗಿ ಕೇಳುವಂಥವರಾಗಿ ಇರಬೇಕು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ವಾಕ್ಯ ಬೋಧನೆ ಮಾಡುವಾಗ ನಿಧಾನಕ್ಕೆ ಹೇಳ್ತೀನಿ, ಯಾವ ಪುಸ್ತಕ, ಯಾವ ಅಧ್ಯಾಯ, ಯಾವ ವಾಕ್ಯ ಅಂತಂದ್ಬಿಟ್ಟು. ಒಂದು ಸರಿ ಅಲ್ಲ, ತಿರ್ಗಿ ಎರಡನೇ ಸರಿ ಹೇಳ್ತೀನಿ, ನಿಧಾನಕ್ಕೆ ಹೇಳ್ತೀನಿ. ಯಾಕಂದರೆ ಪುಸ್ತಕ, ಅಧ್ಯಾಯ, ವಾಕ್ಯ ಸರಿಯಾಗಿ ಕೇಳಿ ಅದನ್ನು ತೆರೆದು ಎಲ್ಲ ವಾಕ್ಯವನ್ನು ನೋಡಿ ಆ ವಾಕ್ಯದ ಮುಖಾಂತರ ದೇವರು ಏನು ಹೇಳೋದಕ್ಕೆ ಇಷ್ಟಪಡ್ತಾರೋ ಅದನ್ನು ಸರಿಯಾಗಿ ತಿಳ್ಕೊಳ್ಳಿ ಅಂತ. ಆಗ ಇನ್ನು ಮುಂದೆ ನೀವೇನು ಕಲ್ತ್ಕೊಳ್ಬೇಕು, ಪುಸ್ತಕ, ಅಧ್ಯಾಯ, ವಾಕ್ಯ ಎಲ್ಲ ಯಾವುದು ಹೇಳ್ತಾರೆ ಸರಿಯಾಗಿ ಕೇಳಿ ಸರಿಯಾಗಿ ತೆರೆಯುವಂಥವರಾಗಿರ್ಬೇಕು. ತೆರೀದಿರಾ ಹಿಂದೆ ಮುಂದೆ ಇರೋವನ್ನೆಲ್ಲ ಗಲಿಬಿಲಿ ಮಾಡುವಂಥವರಾಗಿರಬಾರ್ದು. ಯಾವುದು ಅಂತ ಕೇಳ್ಕೊಂಡು. ಆಗ ಅನೇಕರು ಏನು ಮಾಡ್ತಾರೆ ಅಂದರೆ ಇದರಲ್ಲಿ ಗಮನವಾಗಿ ಇರೋದಿಲ್ಲ. ಇವರು ಗಮನವಾಗಿ ಸರಿಯಾಗಿ ಕೇಳಿದ್ರ ಇವರು ಸಂದೇಶನ ಅರ್ಥ ಮಾಡ್ಕೊಳಲ್ಲ. ಇವರು ಹಂಗೆ ಮಾಡೋದಲ್ದಿರ ಇವ್ರ ಜೊತೆ ಇನ್ನೊಂದು 4 ಜನಕ್ಕೆ ಹಂಗೆ ಮಾಡಿಬಿಡ್ತಾರೆ. ಯಾಕಂದ್ರೆ ಅವರು ಕೇಳೋದಕ್ಕೆ ಯಾವ ಪುಸ್ತಕ, ಅಧ್ಯಾಯ, ವಾಕ್ಯ ಅಂತೆಲ್ಲ ಕೇಳಿ ಅವ್ರಿಗೆ ಉತ್ತರ ಕೊಟ್ಟು ಎಲ್ಲ ಹೇಳೋಷ್ಟರಲ್ಲಿ ಇವರೆಲ್ಲ ಮಾತಾಡಿ ಮುಗಿಸೋ ಅಷ್ಟರಲ್ಲಿ ಸಂದೇಶ ಎಲ್ಲ ಮುಂದೆ ಹೋಗ್ಬಿಟ್ಟಿರುತ್ತೆ. ಅವಾಗ ಅವ್ರಿಗೂ ಅರ್ಥ ಆಗಲ್ಲ, ಅವರಿಂದ ಬೇರೆಯವ್ರಿಗೂ ಅರ್ಥ ಆಗಲ್ಲ. ಆ ಥರ ಅನೇಕರು ಮಾಡಿಬಿಡ್ತಾರೆ. ನಾನು ನೀವು ಆ ಥರ ಮಾಡುವಂಥವರಾಗಿ ಇರಬಾರದು. ಆಗ ನಾವು ಸಭೆಯಲ್ಲಿ ಕೂಡಿ ಬರುವಾಗ ಏನು ಮಾಡಬೇಕು, ಸಭೆಗೆ ನಾವು ಬೈಬಲನ್ನು ತರುವಂಥವರಾಗಿರಬೇಕು. ಸಭೆಗೆ ಬೈಬಲನ್ನು ತರುವಂಥದ್ದು ಮಾತ್ರ ಅಲ್ಲ, ಸಭೆಗೆ ಬೈಬಲನ್ನು ತಂದು ಅದನ್ನು ಮುಚ್ಚಿ ಸುಮ್ಮನೆ ಕೈಯಲ್ಲಿಟ್ಟಿರೋದು, ಪಕ್ಕದಲ್ಲಿ ಚೇರ್ ಮೇಲೆ ಇಟ್ಟಿರೋದು ಮಾಡಬಾರ್ದು. ದೇವರ ವಾಕ್ಯವನ್ನು ಬೋಧನೆ ಮಾಡುವಾಗ ಯಾವ ವಾಕ್ಯವನ್ನು ಹೇಳ್ತಾರೆ ಅದನ್ನು ತೆರೆದು ಬೈಬಲ್ನಲ್ಲಿ ನಾವು ನೋಡುವಂಥವರಾಗಿ ಓದುವಂಥವರಾಗಿ ನಾವು ಇರಬೇಕು. ಚೆನ್ನಾಗಿ ಗೊತ್ತಿರೋ ವಾಕ್ಯ ಆದರೂ ಸಹ ನಾವು ತೆರೀಲೇಬೇಕು. ಅಲ್ಲೇಲೂಯಾ. ಅದು ಮಾತ್ರ ಅಲ್ದಿರ ಪ್ರತಿ ಸಾರಿ ವಾಕ್ಯ ಬೇರೆ ಬೇರೆ ಹೇಳುವಾಗ ಅದನ್ನು ತೆಗೆದು ನಾವು ನೋಡುವಂಥವುಗಳಾಗಿ ಇರಬೇಕು. ಅದರಲ್ಲಿ ನಾವು ಗಮನವಾಗಿರಬೇಕು. ಮತ್ತು ಅನೇಕರು ಆ ಪುಸ್ತಕ ಇಲ್ಲಿದೆ, ಈ ಪುಸ್ತಕ ಇಲ್ಲಿದೆ ಅಂತ ಗೊತ್ತಾಗ್ದಿರ ತುಂಬ ಗೊಂದಲಕ್ಕೊಳಗಾಗೋದನ್ನು ನಾವು ಕಾಣ್ತೀವಿ. ಏನಕ್ಕೆ ಹಂಗಾಗುತ್ತೆ? ಬೈಬಲನ್ನು ಓದದಿರುವುದರಿಂದ ಆ ಥರ ಆಗುತ್ತೆ. ಆದರೆ ನಿಮ್ಮಲ್ಲಿ ಅಂಥ ಒಂದು ಗೊಂದಲ ಇರಬಾರ್ದು. ನೀವು ಹೊಸದಾಗಿ ದೇವ್ರ ನಂಬಿ ಬಂದಿರೋದಾದರೆ ಪರವಾಗಿಲ್ಲ, ನೀವು ಅದನ್ನು ಕಲಿಯೋದಕ್ಕೆ ಟೈಮ್ ಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಓದು ಬರಹ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ನಿಮಗೆ ಅದು ಸಾಧ್ಯ ಇಲ್ಲ. ಆದರೆ ನಿಮಗೆ ಚೆನ್ನಾಗಿ ಓದೋಕ್ಕೆ ಬರೋದಕ್ಕೆ ಸಾಧ್ಯ ಇದ್ದು ಅನೇಕ ವರ್ಷಗಳಿಂದ ದೇವರ ವಿಶ್ವಾಸಿಗಳಾಗಿ ಜೀವಿಸ್ತಾ ಇದ್ದು ಕೂಡ ಇವತ್ತು ಒಂದು ಪುಸ್ತಕ ಹೇಳುವಾಗ ಅದು ಎಲ್ಲಿ ಬರುತ್ತೆ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನೀವು ದೇವ್ರ ವಾಕ್ಯದಲ್ಲಿ ಪರಿಚಯ ಇಲ್ಲದವರು ಅಂತ ಅರ್ಥ. ನೀವು ಚೆನ್ನಾಗಿ ವಾಕ್ಯವನ್ನು ಓದ್ತಾ ಇಲ್ಲ ಅಂತ ಅರ್ಥ. ಆದರೆ ಆ ಥರ ಆಗಬಾರ್ದು. ನೀವು ಚೆನ್ನಾಗಿ ವಾಕ್ಯವನ್ನು ಓದಿ ಒಂದು ಪುಸ್ತಕ ಹೇಳಿದ ತಕ್ಷಣ ಅದು ಎಲ್ಲಿದೆ ಅಂತ ತಕ್ಕಂತ ನಿಮ್ಮ ಜ್ಞಾಪಕಕ್ಕೆ ಬಂದು ಅದನ್ನು ನೀವು ತೆರೆಯುವಂಥವರಾಗಿ ಇರಬೇಕು. ಮತ್ತು ಅದು ಮಾತ್ರ ಅಲ್ಲದೆ ವಾಕ್ಯ ಬೋಧನೆ ಮಾಡುವಾಗ ಯಾವ ಪುಸ್ತಕ, ಅಧ್ಯಾಯ, ವಾಕ್ಯ ಸರಿಯಾಗಿ ಗಮನ ಕೊಟ್ಟು ಕೇಳಿ ವಾಕ್ಯವನ್ನು ತಿಳ್ಕೊಳ್ಳುವಂಥವರಾಗಿರಬೇಕು. ನೀವು ಸರಿಯಾಗಿ ಕಿವಿ ಕೊಡ್ತೀರಾ, ಕಿವಿ ಕೊಡುವಂಥ ಬೇರೆಯವ್ರನ್ನೂ ಕಿವಿ ತಪ್ಪಿಸುವಂಥ ಕೆಲಸವನ್ನು ಮಾಡಬಾರ್ದು. ಅಲ್ಲೇಲೂಯಾ. ಸರಿ, ನಾನು ನೀವು ನಂಬಿಗಸ್ತರಾಗಿರಬೇಕು. ಯಾವ ವಿಷಯದಲ್ಲಿ ನಂಬಿಗಸ್ತರಾಗಿರಬೇಕು? ದೇವರ ವಾಕ್ಯವನ್ನು ಧ್ಯಾನ ಮಾಡೋ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಎದ್ದು ನಿಂತು ನಾವು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ತಂದೆಯೇ ಮಧ್ಯಾಹ್ನದ ಸಮಯದಲ್ಲಿ ನಮ್ಮನ್ನು ನೋಡಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ನಾವು ನಂಬಿಗಸ್ತರಾಗಿರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಯಾವ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿರಬೇಕು ಎಂಬುದಾಗಿ ನಾವು ನೋಡುವಾಗ ನಿಮ್ಮ ವಾಕ್ಯವನ್ನು ಓದುವುದರ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿರಬೇಕೆಂಬುದಾಗಿ ತಂದೆಯೇ ನಾವು ಧ್ಯಾನಿಸಿದವಲ್ಲ. ತಂದೆಯೇ, ಹಾಗೆಯೇ ನಿಮ್ಮ ವಾಕ್ಯವನ್ನು ಓದುವುದರಲ್ಲಿ ನಾವು ನಂಬಿಗಸ್ತರಾಗಿರುವಂತೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆಯೇ, ವಾಕ್ಯವನ್ನು ಸರಿಯಾಗಿ ಓದದೆ, ತಂದೆಯೇ, ನಿಮ್ಮ ವಾಕ್ಯದಲ್ಲಿ ಯಾವ ಪುಸ್ತಕಗಳು ಎಲ್ಲಿ ಬರುತ್ತೆ ಅನ್ನುವಂಥ ತಿಳುವಳಿಕೆ ಇಲ್ಲದೆ, ನಿಮ್ಮ ವಾಕ್ಯವನ್ನು ಅರಿಯದೆ ಜೀವಿಸುವಂಥವர்களಾಗಿ ನಾವು ಇರಬಾರದು. ತಂದೆಯೇ, ನಮಗೆ ನೀವು ಓದನ್ನು ಕೊಟ್ಟಿರುವಿರಿ, ಓದುವಂಥ ಸಾಮರ್ಥ್ಯವನ್ನು ಕೊಟ್ಟಿರುವಿರಿ, ಬೈಬಲನ್ನು ನಮ್ಮ ಕೈಯಲ್ಲಿ ಕೊಟ್ಟಿರುವಿರಿ, ಓದುವಂತೆ ನಮಗೆ ಅವಕಾಶವನ್ನು ಕೊಟ್ಟಿರುವಿರಿ. ಇಷ್ಟೆಲ್ಲ ನೀವು ಮಾಡಿಯೂ ಸಹ ನಿಮ್ಮ ವಾಕ್ಯವನ್ನು ನಾವು ಓದದೆ ಹೋದರೆ ನಮಗೆ ಅಯ್ಯೋ. ತಂದೆಯೇ, ಈ ದಿವಸ ನಮ್ಮನ್ನು ನಾವು ಯೋಚನೆ ಮಾಡಿ ನೋಡುವಂತೆ ನಮಗೆ ಸಹಾಯ ಮಾಡಿರಿ. ತಂದೆಯೇ, ನೀವು ನಮಗೆ ಓದನ್ನು ಕಲಿಸಿ, ಓದುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು, ಓದುವಂತೆ ಬೈಬಲನ್ನು ಕೈಗಳಲ್ಲಿಟ್ಟು
ಅದನ್ನು ಕಾಣುವಂತೆ ನಮ್ಮ ಕಣ್ಣುಗಳನ್ನು ತೆರೆದಿದ್ದು, ತಂದೆಗೆ ನಾವು ಓದದೆ ಹೋದರೆ ನಾವು ತಪ್ಪು ಮಾಡುತ್ತಾ ಇದ್ದೇವೆ. ತಂದೆಯೇ, ಆ ರೀತಿಯಾಗಿ ನಾವು ಇರಬಾರದು. ತಂದೆಯೇ, ಓದಿಲ್ಲದೆ ಅಯ್ಯೋ ನನಗೆ ಓದುವುದಕ್ಕೆ ಬರುವುದಿಲ್ಲವಲ್ಲ, ವಾಕ್ಯವನ್ನು ಓದುವುದಕ್ಕೆ ಆಗುವುದಿಲ್ಲವಲ್ಲ ಎಂದು ಬಾಧೆ ಪಡುವಂಥವರು ಎಷ್ಟೋ ಜನ. ಓದುವುದಕ್ಕೆ ಬಂದರೂ ಸಹ ನಮ್ಮ ಮನೆಗಳಲ್ಲಿ ವಿರೋಧವಿದೆಯಲ್ಲ, ವಾಕ್ಯವನ್ನು ಓದುವುದಕ್ಕೆ ಅವಕಾಶವಿಲ್ಲವಲ್ಲ ಎಂದು ಬಾಧೆ ಪಡುವಂಥವರು ಎಷ್ಟೋ ಜನ. ಆದರೆ ನಮಗೆ ಎಲ್ಲ ನೀವು ಅನುಕೂಲ ಮಾಡಿಕೊಟ್ಟಿರುವಾಗ ನಾವು ಏಕೆ ಓದಬಾರದು? ಸ್ವಾಮಿ, ಇಂಥ ತಪ್ಪನ್ನು ನಾವು ಮಾಡಬಾರದು. ನಿಮ್ಮ ವಾಕ್ಯವನ್ನು ಹೆಚ್ಚಾಗಿ ತಂದೆ ಓದುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡಲು ನಮಗೆ ಸಹಾಯವನ್ನು ಮಾಡಿರಿ. ತಂದೆಯೇ, ನಿಮ್ಮ ವಾಕ್ಯದಿಂದ ನಾವು ತುಂಬಲ್ಪಟ್ಟಿರುವಂತೆ ನಮಗೆ ಸಹಾಯವನ್ನು ಮಾಡಿರಿ. ನಿಮ್ಮ ವಾಕ್ಯಗಳನ್ನು ಓದಬೇಕಾದ ರೀತಿಯಲ್ಲಿ ಸರಿಯಾಗಿ ಓದದಿರುವ ನಮ್ಮ ಪಾಪವನ್ನು ಕ್ಷಮಿಸಿರಿ, ಮನ್ನಿಸಿರಿ. ನಿಮ್ಮ ವಾಕ್ಯ ಧ್ಯಾನದಲ್ಲಿ ನಾವು ನಂಬಿಗಸ್ತರಾಗಿರುವ ಹಾಗೆ ಸಹಾಯವನ್ನು ಮಾಡಿರಿ. ತಂದೆಯೇ, ನಿಮ್ಮ ಕೃಪೆಯು ನಮ್ಮೆಲ್ಲರ ಸಂಗಡ ಇರಲಿ. ಅದರಂತೆ ಸಭೆಯಾಗಿ ನಾವು ಕೂಡಿ ಬರುವಾಗ ಯಾವ ಪುಸ್ತಕ, ಯಾವ ಅಧ್ಯಾಯ, ಯಾವ ವಾಕ್ಯಗಳು ಎಂಬುದಾಗಿ ಸೇವಕರು ಹೇಳುವಾಗ ತಂದೆಯೇ, ಅದನ್ನು ಸರಿಯಾಗಿ ಕಿವಿಗೊಟ್ಟು ಕೇಳಿ ಆ ಪುಸ್ತಕ, ಅಧ್ಯಾಯ, ವಾಕ್ಯಗಳನ್ನು ತೆರೆದು ಅವರು ಮಾಡುವಂಥ ಬೋಧನೆ ಮುಖಾಂತರ ನೀವು ತಂದೆಯೇ ನಮ್ಮೊಟ್ಟಿಗೆ ಏನು ಮಾತನಾಡುತ್ತೀರೋ ಅದನ್ನು ಗ್ರಹಿಸಿ ನಿಮ್ಮ ವಾಕ್ಯವನ್ನು ಅರಿಯುವುದರಲ್ಲಿ ತಂದೆಯೇ ನಾವು ಗಮನವಾಗಿರುವ ಹಾಗೆ ಸಹಾಯವನ್ನು ಮಾಡಿರಿ. ತಂದೆಯೇ, ಸರಿಯಾಗಿ ಗಮನ ಕೊಡದೆ ಪುಸ್ತಕ, ಅಧ್ಯಾಯ, ವಾಕ್ಯಗಳನ್ನು ಸರಿಯಾಗಿ ತೆರೆಯದೆ ತಂದೆಯೇ ನಿಮ್ಮ ವಾಕ್ಯವನ್ನು ಕೇಳುವುದಕ್ಕೆ ನಾವು ತಪ್ಪಿ ಹೋಗಬಾರದು. ಬಿತ್ತಲ್ಪಟ್ಟಂಥ ಆ ವಾಕ್ಯದ ಬೀಜಗಳನ್ನು ಹಕ್ಕಿಗಳು ಬಂದು ತಿಂದು ಹೋದವಲ್ಲ, ಆ ರೀತಿಯಾಗಿ ತಂದೆಯ ವಾಕ್ಯವು ಬಿತ್ತಲ್ಪಡುತ್ತಿದ್ದರು ತಂದೆಯೇ ಸೈತನನ್ನು ಅದು ತೆಗೆದು ಹಾಕುವುದಕ್ಕೆ ನಾವು ಅವಕಾಶ ಮಾಡಿಕೊಡಬಾರದು. ಗಮನವಾಗಿ ನಮ್ಮ ವಾಕ್ಯವನ್ನು ಕೇಳುವಂಥವர்களಾಗಿ ನಾವು ಇರಬೇಕು. ತಂದೆ, ನಾವು ಕೇಳಬೇಕು, ಮತ್ತೊಬ್ಬರು ಕೇಳುವುದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ನಾವು ಸರಿಯಾಗಿ ಕೇಳುವಂಥವರುಗಳನ್ನು ಸಹ ನಾವು ತೊಂದರೆಪಡಿಸಿ ಅವರು ಕೇಳುವುದಕ್ಕಾಗದ ಹಾಗೆ ನಾವು ತಡೆಯನ್ನು ತರುವಂಥವರನ್ನಾಗಿರಬಾರದು. ತಂದೆಯ ವಾಕ್ಯ ಬೋಧನೆ ಮಾಡುವಾಗ ಗಮನವಾಗಿ ನಾವು ಇರುವ ಹಾಗೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆಯೇ, ನಮ್ಮ ಕೃಪೆಯು ನಮ್ಮೆಲ್ಲರ ಸಂಗಡ ಇರಲಿ. ನಿಮ್ಮ ವಾಕ್ಯದಲ್ಲಿ ತಂದೆಯೇ ನಾವು ನಂಬಿಗಸ್ತರಾಗಿರುವ ಹಾಗೆ ಸಹಾಯವನ್ನು ಮಾಡಿರಿ. ನಿಮ್ಮ ಹಸ್ತಕ್ಕೆ ತಂದೆಯೇ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತೇವೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೆನ್, ಆಮೆನ್.